ಮುದ್ದು ವಿದ್ಯಾರ್ಥಿಗಳೇ, ಇಂದು 8ನೇ ತರಗತಿಯ ವಿಜ್ಞಾನ ವಿಷಯದ ಅಧ್ಯಾಯ 10ರ ದಹನ ಮತ್ತು ಜ್ವಾಲೆ ಅಂತಕ್ಕಂತಹ ಅಧ್ಯಾಯದಲ್ಲಿ ಬರ್ತಕ್ಕಂತಹ ಕಲಿಕಾಂಶಗಳು ಏನೇನು ಮತ್ತು ಈ ಒಂದು ಅಧ್ಯಾಯದಲ್ಲಿ ನೀವು ಯಾವ ಅಂಶಗಳನ್ನು ತಿಳಿತೀರಿ ಅನ್ನೋದನ್ನು ನಾನಿವತ್ತು ನಿಮಗೆ ಬೋಧಿಸ್ತೇನೆ. ಇಲ್ಲಿ ಈ ಒಂದು ಅಧ್ಯಾಯದಲ್ಲಿ ನಾವು ನೋಡ್ತಕ್ಕಂಥದ್ದು ಏನೇನು ಅಂದರೆ ದಹನ ಕ್ರಿಯೆ ಅಂದರೆ ಏನು ಅನ್ನೋದನ್ನು ನಾವು ತಿಳಿತೇವೆ. ಜೊತೆಗೆ ಇಂಧನಗಳು ಅಂದರೆ ಏನು ಅಂತ ತಿಳಿತೇವೆ. ಜೊತೆಗೆ ಇಂಧನಗಳ ದಕ್ಷತೆಯ ಬಗ್ಗೆ ನಾವು ತಿಳಿತೇವೆ. ದಹನ ಕ್ರಿಯೆಗೆ ಅಗತ್ಯವಾದ ಅಂಶಗಳು ಯಾವುದು ಅನ್ನೋದನ್ನು ನಾವು ತಿಳಿತೇವೆ. ಅದರ ನೆಕ್ಸ್ಟು ಈ ದಹನ ಕ್ರಿಯೆ ಬೇಕಾದರೆ ಯಾವ ಘಟಕಾಂಶಗಳು ಬೇಕು ಅನ್ನೋದನ್ನು, ಜೊತೆಗೆ ಬೆಂಕಿಯನ್ನು ನಾವು ಯಾವ ರೀತಿ ನಂದಿಸ್ತೇವೆ, ಬೆಂಕಿಯನ್ನು ಆರಿಸೋದಕ್ಕೆ ನಾವು ಯಾವ ಕ್ರಮಗಳನ್ನು ಕೈಗೊಳ್ತೇವೆ ಅನ್ನೋದನ್ನು, ಮತ್ತು ದಹನ ಕ್ರಿಯೆಯ ವಿಧಗಳನ್ನು, ಜೊತೆಗೆ ಅದಕ್ಕೆ ಉದಾಹರಣೆಗಳನ್ನು ನಾವು ಈ ಒಂದು ಅಧ್ಯಾಯದಲ್ಲಿ ತಿಳಿತೇವೆ. ಹಾಗಾದರೆ ಮೊದಲನೇದಾಗಿ ನಾವು ನೋಡ್ತಕ್ಕಂಥದ್ದು ದಹನ ಕ್ರಿಯೆ ಅಂದರೆ ಏನು ಅಂತ ಹೇಳೋದಾದರೆ, ಇಲ್ಲಿ ನಿಮಗೆಲ್ಲರಿಗೂ ಗೊತ್ತಿದೆ, ನೀವೆಲ್ಲ ಮನೆಗಳಲ್ಲಿ ಅಡುಗೆ ಮಾಡ್ತೀರಿ ಅಥವಾ ನಿಮ್ಮ ಮನೆಯಲ್ಲಿರ್ತಕ್ಕಂಥ ಅನೇಕ ವಾಹನಗಳನ್ನೆಲ್ಲ ಓಡಿಸ್ತಾರೆ. ಮತ್ತು ಅದೆಲ್ಲ ಓಡಬೇಕಾದ್ರೆ ಅಥವಾ ನಿಮ್ಮ ಮನೆಯಲ್ಲಿ ನೀವು ಅಡುಗೆ ಮಾಡಬೇಕಾದ್ರೆ ಅಥವಾ ನೀರು ಕಾಯಿಸಬೇಕಾದ್ರೆ ಅಲ್ಲಿ ನಡೆಯತಕ್ಕಂಥ ಪ್ರಕ್ರಿಯೆಯನ್ನು ನಾವೇನಂತ ಕರಿತೇವೆ? ದಹನ ಕ್ರಿಯೆ. ಇಲ್ಲಿ ಉರಿಯುವ ಕ್ರಿಯೆ ಅಂತ ಹೇಳ್ಬೋದು. ದಹನ ಕ್ರಿಯೆಯನ್ನು ನಾವು ಸಂಕ್ಷಿಪ್ತವಾಗಿ ನೀವೊಂದು ವಸ್ತುವನ್ನು ಉರಿಸ್ತೀರಾ, ಹಾಗಾದರೆ ಉರಿಯುವ ಕ್ರಿಯೆಯನ್ನು ನಾವೇನಂತ ಹೇಳ್ತೇವೆ? ದಹನ ಕ್ರಿಯೆ. ಹಾಗಾದರೆ ವಸ್ತು ಯಾವುದರ ಜೊತೆಗೆ ಉರಿಯುತ್ತೆ? ವಸ್ತು ಆಕ್ಸಿಜನ್ ಜೊತೆಗೆ ಉರಿದು ಅಥವಾ ವರ್ತಿಸ್ಬಿಟ್ಟು ಏನನ್ನು ಬಿಡುಗಡೆ ಮಾಡುತ್ತೆ? ಉಷ್ಣವನ್ನು ಬಿಡುಗಡೆ ಮಾಡುತ್ತೆ. ಅಂತಹ ಕ್ರಿಯೆಯನ್ನು ನಾವು ಕರೀತೇವೆ ದಹನ ಕ್ರಿಯೆ. ಇಲ್ಲಿ ದಹನ ಮತ್ತು ಜ್ವಾಲೆ ಅಂತಕ್ಕಂಥ ಅಧ್ಯಾಯದಲ್ಲಿ ದಹನ ಕ್ರಿಯೆ ಅಂದರೆ ಏನು ಅನ್ನೋದನ್ನು ಫಸ್ಟು ಅರ್ಥ ಮಾಡಿಕೊಡ್ರಿ. ದಹನ ಕ್ರಿಯೆ ಅಂತಕ್ಕಂಥದ್ದು ಒಂದು ವಸ್ತು ಆಕ್ಸಿಜನ್ ಜೊತೆಗೆ ಉರಿದು ಏನನ್ನು ಬಿಡುಗಡೆ ಮಾಡುತ್ತೆ? ಶಾಖವನ್ನು ಅಥವಾ ಉಷ್ಣವನ್ನು ಬಿಡುಗಡೆ ಮಾಡುತ್ತೆ. ಈ ಕ್ರಿಯೆಗೆ ನಾವು ದಹನ ಕ್ರಿಯೆ ಅಂತ ಹೇಳಿ ಕರಿತೇವೆ. ಇಲ್ಲಿ ದಹನ ಕ್ರಿಯೆಯನ್ನು ನಾನು ನಿಮಗೆ ತೋರಿಸೋದಾದರೆ, ಇಲ್ಲಿ ನಾನು ಸ್ಪಿರಿಟ್ ದೀಪವನ್ನು ತಗೊಳ್ತೇನೆ, ಇದನ್ನು ಹೊತ್ತಿಸ್ತೇನೆ. ಸ್ಪಿರಿಟ್ ದೀಪ ತಗೊಂಡು ಅದನ್ನು ಹೊತ್ತಿಸ್ತೇನೆ. ನೀವು ಗಮನಿಸ್ಬೋದು. ಇಲ್ಲಿ ಈ ಕಡ್ಡಿ ಪೆಟ್ಟಿಗೆನೂ ಕೂಡ ಇನ್ನು ಕಡ್ಡಿ ಉರಿತಾ ಇದೆ. ಇಲ್ಲಿ ಉರಿದ್ಬಿಟ್ಟು ಅದು ಶಾಖವನ್ನು, ಬೆಳಕನ್ನು ಉಂಟು ಮಾಡ್ತು, ಜೊತೆಗೆ ಹೊಗೆಯನ್ನು ಕೂಡ ಉಂಟು ಮಾಡ್ತು. ಅದೇ ರೀತಿ ನಾನೀಗ ಒಂದು ಸ್ಪಿರಿಟ್ ದೀಪವನ್ನು ಹಚ್ಚಿದರೆ ಆ ಸ್ಪಿರಿಟ್ ದೀಪನೂ ಕೂಡ ಏನು ಮಾಡುತ್ತೆ? ಉರಿಯುತ್ತೆ. ಉರಿದು ಅದು ಶಾಖವನ್ನು ಬಿಡುಗಡೆ ಮಾಡುತ್ತೆ. ಒಟ್ಟಾರೆ ಟೋಟಲಿ ನಾವು ಹೇಳ್ತಕ್ಕಂಥದ್ದು ಇಲ್ಲಿ ಉರಿಯುವ ಕ್ರಿಯೆ ಅಥವಾ ಅಲ್ಲಿ ಉರಿದು ಶಾಖ ಮತ್ತು ಬೆಳಕನ್ನು ಕೊಡ್ತಕ್ಕಂಥ ಕ್ರಿಯೆಯನ್ನೇ ನಾವು ಏನಂತ ಕರಿತೇವೆ? ದಹನ ಕ್ರಿಯೆ. ಇಲ್ಲಿ ನೀವು ಗಮನಿಸಬಹುದು, ಇಲ್ಲಿ ಸ್ವಲ್ಪ ಗಾಳಿ ಇರೋದ್ರಿಂದ ಅದು ಹೊತ್ತೋದಕ್ಕೆ ಸ್ವಲ್ಪ ಕಷ್ಟ ಆಗ್ತಾಯಿದೆ. ಓಕೆ, ಇದನ್ನು ತೋರಿಸ್ಬಿಡ್ತೇನೆ. ಇಲ್ಲಿ ಇದು ದಹನ ಕ್ರಿಯೆ ಮೀನ್ಸ್ ಇಲ್ಲಿ ಉರಿದು ಒಂದು ವಸ್ತು ಉರಿದು ಏನನ್ನು ಕೊಡ್ತಾ ಇದೆ? ಶಾಖ ಮತ್ತು ಬೆಳಕನ್ನು ಕೊಡ್ತಾ ಇದೆ. ಇಂತಹ ಕ್ರಿಯೆಗೆ ನಾವು ಕರಿತೇವೆ ದಹನ ಕ್ರಿಯೆ ಅಂತ ಹೇಳಿ ಕರಿತೇವೆ. ನೀವು ಈ ದಹನ ಕ್ರಿಯೆಯನ್ನು ನಿಮ್ಮ ನಿತ್ಯ ಜೀವನದಲ್ಲಿ ಬಹಳಷ್ಟು ಕಡೆಗೆ ದಹನ ಕ್ರಿಯೆಯನ್ನು ಗಮನಿಸ್ತೀರಿ. ಇಲ್ಲಿ ಕಲ್ಲಿದ್ದಲನ್ನು ಉರಿಸಿದರೂ ಕೂಡ ಅದು ಗಾಳಿಯಲ್ಲಿ ಉರಿದ್ಬಿಟ್ಟು ಏನು ಕೊಡುತ್ತೆ? ಕಾರ್ಬನ್ ಡೈಆಕ್ಸೈಡ್ ಕೊಡುತ್ತೆ, ಶಾಖ ಕೊಡುತ್ತೆ ಅಥವಾ ಉಷ್ಣ ಕೊಡುತ್ತೆ ಮತ್ತು ಬೆಳಕನ್ನು ಕೊಡುತ್ತೆ. ಹಾಗಾದರೆ ಈ ಒಂದು ಇದರಲ್ಲಿ ನಾವು ನೋಡ್ತಕ್ಕಂಥದ್ದು, ಯಾವುದೇ ಒಂದು ವಸ್ತು ಆಕ್ಸಿಜನ್ ಜೊತೆಗೆ ಉರಿದು ಉಷ್ಣವನ್ನು ಬಿಡುಗಡೆ ಮಾಡಿದರೆ ಅಂತಹ ಒಂದು ರಾಸಾಯನಿಕ ಪ್ರಕ್ರಿಯೆಯನ್ನು ನಾವು ಕರಿತೇವೆ ದಹನ ಕ್ರಿಯೆ. ಅದನ್ನು ಆಡು ಭಾಷೆಯಲ್ಲಿ ನಾವು ಉರಿಯುವ ಕ್ರಿಯೆ ಅಂತ ಹೇಳಿ ಕರಿತೇವೆ. ಇನ್ನು ಆ ಒಂದು ಉರಿಯುವ ಕ್ರಿಯೆಗೆ ಒಳಗಾಗತಕ್ಕಂಥ, ದಹನಕ್ಕೆ ಒಳಗಾಗುವ ವಸ್ತುವನ್ನು ನಾವು ಕರಿತೇವೆ ದಹ್ಯ ವಸ್ತು. ಈಗ ನಾನು ಮ್ಯಾಚ್ ಸ್ಟಿಕ್ ತಗೊಂಡು ಬೆಂಕಿ ಪೊಟ್ಟಣದ ಕಡ್ಡಿಯನ್ನು ತಗೊಂಡು ಉರಿಸಿದ್ದು. ಹಾಗಾದರೆ ದಹನ ಕ್ರಿಯೆಗೆ ಒಳಗಾಗತಕ್ಕಂಥ ವಸ್ತುವನ್ನು ನಾವೇನಂತ ಕರಿತೇವೆ? ದಹ್ಯ ವಸ್ತು. ದಹನ ಕ್ರಿಯೆಗೆ ಒಳಗಾಗುವ ವಸ್ತು. ಇನ್ನು ಅದನ್ನು ನಾವು ಇಂಧನ, ಯಾವುದನ್ನು ನಾವು ಅಲ್ಲಿ ಉರಿಯೋದಕ್ಕೆ ಬಳಸ್ತೇವೋ ಅದನ್ನು ನಾವೇನಂತ ಕರಿತೇವೆ? ಇಂಧನ. ಅಂದರೆ
ದಹನಕ್ಕೆ ಒಳಗಾಗುವ ವಸ್ತುವೇ ಇಂಧನ. ಉದಾಹರಣೆಗೆ ನಿಮ್ಮ ಮನೆಯಲ್ಲಿರ್ತಕ್ಕಂತಹ ಬೈಕು ಓಡಬೇಕು, ಬೈಕು ಮುಂದಕ್ಕೆ ಚಲಿಸ್ಬೇಕು ಅಂತ ಹೇಳಿದರೆ ಏನು ಹಾಕಿಸ್ತೀರಿ ಅದಕ್ಕೆ? ಎಸ್, ಪೆಟ್ರೋಲ್ ಹಾಕಿಸ್ತೀರಿ. ಬಸ್ಸೆಲ್ಲ ಓಡಿಸೋದಕ್ಕೆ ಏನು ಬಳಸ್ತಾರೆ? ಎಸ್, ಡೀಸೆಲನ್ನು ಬಳಸ್ತಾರೆ. ಅವೆಲ್ಲವೂ ಕೂಡ ಏನು? ಇಂಧನಗಳು. ಹಾಗಾದರೆ ನಾನೀಗ ತೋರಿಸಿದೆ ಇಲ್ಲಿ ನಿಮಗೆ ಸ್ಪಿರಿಟ್ ದೀಪ. ಇದರಲ್ಲಿ ಬಳಸ್ತಕ್ಕಂಥ ಇಂಧನ ಯಾವುದು ಅಂತ ಹೇಳಿದರೆ ಸ್ಪಿರಿಟ್. ಅದನ್ನು ನಾನಿಲ್ಲಿ ಇಂಧನವಾಗಿ ಬಳಸ್ತೇನೆ. ಹೀಗೆ ಅನೇಕ ಬಗೆಯ ಇಂಧನಗಳನ್ನು ನಾವಿಲ್ಲಿ ನಿಮಗೆ ಒಂದು ಚಟುವಟಿಕೆಯಲ್ಲಿ ಹೇಳೋದಾದರೆ 10.1 ಚಟುವಟಿಕೆಯಲ್ಲಿ ಹಲವಾರು ವಸ್ತುಗಳನ್ನು ಕೊಟ್ಟಿದ್ದಾರೆ. ಅದರಲ್ಲಿ ಯಾವುದು ದಹ್ಯ ವಸ್ತು, ಯಾವುದು ಉರಿಯುತ್ತೋ ಅದನ್ನು ದಹ್ಯ ವಸ್ತು ಅಂತ ಕರಿತೇವೆ, ಯಾವುದು ಉರಿಯೋದಿಲ್ವೋ ಅದನ್ನು ಅದಹ್ಯ ವಸ್ತು ಅಂತ ಹೇಳಿ ಕರಿತೇವೆ. ಈಗ ನಾನು ನಿಮಗೆ ಇಲ್ಲಿ ಬೆಂಕಿ ಪೊಟ್ಟಣದ ಕಡ್ಡಿ, ಇದು ದಹ್ಯ ವಸ್ತುನೋ ಅದಹ್ಯ ವಸ್ತುನೋ? ಅಂದರೆ ಇದನ್ನು ನಾನು ಇದಕ್ಕೆ ಬೆಂಕಿ ಕಡ್ಡಿಯನ್ನು ಗೀರಿದಾಗ ಅದೇನಾಯಿತು? ಉರಿಯುತ್ತೆ. ಹಾಗಾದರೆ ಅದು ಎಂಥ ವಸ್ತು? ದಹ್ಯ ವಸ್ತು. ಯಾವುದು ಉರಿತಾವೋ ಅದನ್ನು ದಹ್ಯ ಅಂತ ಕರಿತೇವೆ, ಯಾವುದು ಉರಿಯೋದಿಲ್ವೋ ಅದನ್ನು ನಾವು ಅದಹ್ಯ ವಸ್ತು ಅಂತ ಹೇಳಿ ಕರಿತೇವೆ. ಇನ್ನು ಈ ಒಂದು ಪ್ರಕ್ರಿಯೆ ನಡಿಬೇಕಾದರೆ ದಹನ ಕ್ರಿಯೆಗೆ ಅವಶ್ಯಕವಾದ ಘಟಕಾಂಶಗಳು ಏನೇನು ನಿಮ್ಗೆ ಗೊತ್ತೇ ಇದೆ. ಈಗಷ್ಟೇ ನಾನಿಲ್ಲಿ ಯಾವುದನ್ನು ಸ್ಪಿರಿಟ್ ಲ್ಯಾಂಪನ್ನು ಹಿಡಿದಿದ್ದೇನೆ. ಇದರ ಒಳಗಡೆಗೆ ಒಂದು ಬತ್ತಿ ಹಾಕಿದ್ದೇನೆ, ಜೊತೆಗೆ ಇದರಲ್ಲಿ ಸ್ಪಿರಿಟನ್ನು ಹಾಕಿದ್ದೇವೆ. ಹಾಗಾದರೆ ಇಲ್ಲಿ ಬಳಸ್ತಕ್ಕಂಥದ್ದು ಅಂದರೆ ವಸ್ತು ಉರಿಯೋದಕ್ಕೆ ಒಂದು ಏನು ಬೇಕು? ಘಟಕಾಂಶಗಳು ಏನೇನು ಬೇಕು? ಒಂದೇದು, ನಾನೀಗ ಬೆಂಕಿ ಕಡ್ಡಿ ಗೀರಿದೆ. ಈ ಬೆಂಕಿ ಮ್ಯಾಚ್ ಬಾಕ್ಸನ್ನು ಇದನ್ನು ಮಾಡಬೇಕಾದ್ರೆ ಇದು ಮ್ಯಾಚ್ ಸ್ಟಿಕ್, ಇದು ವಸ್ತು. ಹೊತ್ತಿ ಉರಿಯಲು ಬೇಕಾಗಿರ್ತಕ್ಕಂಥದ್ದು ಯಾವುದಿಲ್ಲಿ? ಕಡ್ಡಿ ತಗೊಂಡೆ. ಜೊತೆಗೆ ಇದನ್ನು ನಾನು ಏನು ಮಾಡಿದೆ? ಮ್ಯಾಚ್ ಬಾಕ್ಸಿನ ಪಕ್ಕದಲ್ಲಿರ್ತಕ್ಕಂಥ ಇದನ್ನು ಘರ್ಷಣೆಗೆ ಒಳಪಡಿಸಿದೆ. ಆವಾಗ ಏನಾಗುತ್ತದು? ಹೊತ್ತಿ ಉರಿಯುತ್ತೆ. ಹಾಗಾದರೆ ಇದಕ್ಕೆ ಏನು ಕೊಟ್ಟೆ ನಾನು? ಉಷ್ಣ ಕೊಟ್ಟೆ. ದಹ್ಯ ವಸ್ತು ಬೇಕು, ಉಷ್ಣ ಬೇಕು, ಮತ್ತೇನು ಬೇಕು? ಇಲ್ಲಿ ಆಕ್ಸಿಜನ್ ಇದೆ, ಗಾಳಿಯಲ್ಲಿರ್ತಕ್ಕಂಥ ಆಕ್ಸಿಜನ್ ಆ ದಹನಾನುಕೂಲಿ ಅಂದರೆ ದಹನ ಕ್ರಿಯೆಗೆ ಅವಶ್ಯಕವಾಗಿರ್ತಕ್ಕಂಥ ದಹನಾನುಕೂಲಿನೂ ಕೂಡ ದಹನ ಕ್ರಿಯೆಗೆ ಬೇಕು. ಅಂದರೆ ದಹ್ಯ ವಸ್ತು ಬೇಕು, ದಹನಾನುಕೂಲಿ ಬೇಕು ಮತ್ತು ಉಷ್ಣ ಬೇಕು. ಇಲ್ಲ ಅಂತ ಹೇಳಿದರೆ ವಸ್ತುಗಳು ಏನಾಗೋದಿಲ್ಲ? ಹೊತ್ತಿ ಉರಿಯೋದಿಲ್ಲ, ದಹನ ಕ್ರಿಯೆಗೆ ಒಳಪಡೋದಿಲ್ಲ. ನಿಮ್ಗೆ ಒಂದು ನೀವು ಇದನ್ನು ಮಾಡೋದಾದರೆ ಈ ದಹನ ಕ್ರಿಯೆ ನಡಿಬೇಕಾದ್ರೆ ಅದನ್ನು ನೀವು ನೋಡ್ಕೊಳ್ರಿ. ಏನು? ಒಂದು ಗ್ಲಾಸ್ ತಗೊಳ್ಳಿ, ಒಂದು ಮೇಣದ ಬತ್ತಿಯನ್ನು ಉರಿಸ್ರಿ. ಆ ಮೇಣದ ಬತ್ತಿ ಚೆನ್ನಾಗಿ ಉರಿತಾ ಇರುತ್ತೆ. ಅದರ ಮೇಲೆ ನೀವು ಗ್ಲಾಸನ್ನು ಬೋರ್ಲ್ ಹಾಕ್ರಿ. ನಿಧಾನವಾಗಿ ಏನಾಗ್ತಾ ಹೋಗುತ್ತೆ? ಆ ಬೆಳಕು ಕಡಿಮೆ ಆಗ್ತಾ ಹೋಗುತ್ತೆ. ಆ ನಂತರದಲ್ಲಿ ಏನಾಗ್ಬಿಡುತ್ತೆ? ಪೂರ್ತಿ ಆರಿ ಹೋಗುತ್ತೆ. ಹಾಗಾದರೆ ಇಲ್ಲಿ ಏನು ಮಾಡಿದ್ರಿ? ಫಸ್ಟ್ ನೀವು ಅದನ್ನು ಉರಿಸಿದ್ರಿ, ಅದರ ಮೇಲೆ ಬೋರಲ್ಲಿ ಹಾಕಿದ್ರಿ ಗಾಜಿನ ಲೋಟವನ್ನು. ಅವಾಗ ಏನಾಯಿತು ಅಂತ ಹೇಳಿದರೆ ಒಳಗಿರ್ತಕ್ಕಂಥ ಆಕ್ಸಿಜನ್ ಇರೋವರೆಗೂ ಅದು ಮಂದವಾಗಿ ಉರಿಯಿತು. ನೆಕ್ಸ್ಟು ಅದಕ್ಕೆ ಆಕ್ಸಿಜನ್ ಸಪ್ಲೈ ಆಗಲೇ ಇಲ್ಲ. ಹಾಗಾಗಿ ಅದೇನಾಯಿತು? ನಂದಿ ಹೋಯಿತು. ಹಾಗಾದರೆ ದಹನ ಕ್ರಿಯೆಗೆ ಅವಶ್ಯಕವಾಗಿರ್ತಕ್ಕಂಥ 3 ಘಟಕಾಂಶಗಳು ಏನೇನು ಅಂತ ಹೇಳಿದರೆ, ಒಂದು ದಹ್ಯ ವಸ್ತು, ಹೊತ್ತಿ ಉರಿಯಲು ಅವಶ್ಯಕವಾಗಿ ಒಂದು ಇಂಧನ ಅಥವಾ ದಹ್ಯ ವಸ್ತು ಬೇಕು. ನೆಕ್ಸ್ಟ್ ಏನು ಒದಗಿಸಿದ್ರೆ? ಅದಕ್ಕೆ ಉಷ್ಣ ಒದಗಿಸ್ತೀರಿ. ದಹ್ಯ ವಸ್ತು ಬೇಕು ಮತ್ತು ಉಷ್ಣ ಬೇಕು. ಇನ್ನೊಂದು ಏನು ಬೇಕು? ಆಕ್ಸಿಜನ್ ಬೇಕು, ದಹನಾನುಕೂಲಿ ಆಕ್ಸಿಜನ್ ಬೇಕು. ಈ 3 ಘಟಕಾಂಶಗಳು ಇದ್ದರೆ ಮಾತ್ರ ಏನು ನಡೆಯುತ್ತೆ? ದಹನ ಕ್ರಿಯೆ ಅನ್ನೋದು ನಡೆಯುತ್ತೆ. ಇಲ್ಲ ಅಂತ ಹೇಳಿದರೆ ದಹನ ಕ್ರಿಯೆ ಜರುಗೋದಿಲ್ಲ. ಇನ್ನು ಅದರ ನೆಕ್ಸ್ಟು ನಾವು ನೋಡ್ತಕ್ಕಂಥದ್ದು ಬೆಂಕಿಯನ್ನು ಅದಕ್ಕಿಂತ ಮುಂಚೆ ನಾವು ಸ್ವಲ್ಪ ಜ್ವಾಲೆಗಳ ಬಗ್ಗೆ ನೋಡ್ತಾ ಹೋಗೋಣ. ಅದರ ನೆಕ್ಸ್ಟ್ ನಾವು ಬೆಂಕಿಯನ್ನು ಆರಿಸೋದು ಹೇಗೆ ಅನ್ನೋದನ್ನು ನಾವಿಲ್ಲಿ ಹೇಳೋಣ. ಇಲ್ಲಿ ನಿಮ್ಗೆ ಗೊತ್ತಿರ್ಬೋದು, ಈ ಒಂದು ಚಾರ್ಟನ್ನು ಗಮನಿಸ್ರಿ. ಇಲ್ಲೊಂದು ಲ್ಯಾಂಪ್ ಉರಿತಾ ಇದೆ, ಸೀಮೆ ಎಣ್ಣೆದು. ಇದು ಮೇಣದ ಬತ್ತಿದು. ನೆಕ್ಸ್ಟು ಇಲ್ಲಿರ್ತಕ್ಕಂಥದ್ದು ಸ್ಪಿರಿಟ್ ಲ್ಯಾಂಪ್. ಈ ಒಂದು ಜ್ವಾಲೆಗಳಲ್ಲೂ ಕೂಡ ಏನಿರುತ್ತೆ? ವ್ಯತ್ಯಾಸವನ್ನು ನಾವು ನೋಡ್ತೇವೆ. ಸೀಮೆ ಎಣ್ಣೆ ದೀಪದ ಜ್ವಾಲೆ ಕೆಂಪಾಗಿರುತ್ತೆ, ಹೌದಾ? ಬಣ್ಣಗಳಲ್ಲೂ ಕೂಡ ಏನಿರುತ್ತೆ? ಅಲ್ಲಿ ವ್ಯತ್ಯಾಸವನ್ನು ನಾವು ನೋಡ್ತೇವೆ. ಹಾಗಾದರೆ ಅದರ ನೆಕ್ಸ್ಟು ನಾವು ನೋಡ್ತಕ್ಕಂಥದ್ದು ಇಲ್ಲಿ ಬೆಂಕಿಯನ್ನು ಆರಿಸೋದಕ್ಕೆ ನೀವೇನು ಮಾಡಬೇಕು? ಇಲ್ಲಿ ಬೆಂಕಿ ಹೊತ್ತಿದಾಗ ಉದಾಹರಣೆಗೆ ನಮಗೆ ಏನಾದರೂ ನಮ್ಮ ಬಟ್ಟೆಗೆ ಏನಾದರೂ ಬೆಂಕಿ ತಗಲ್ತು ಅಂತ ಹೇಳಿದರೆ ನಾವು ಏನು ಮಾಡಬೇಕು? ಸಾಮಾನ್ಯವಾಗಿ ನೀವು ಹಳ್ಳಿಗಾಡಿನಲ್ಲಿ ನೋಡ್ತೀರಾ, ಏನು ಮಾಡ್ತೀರಾ? ಕಂಬಳಿ ತಗೊಂಡು ಸುತ್ತೀರ.
ಕಂಬಳಿ ತಗೊಂಡು ಸುತ್ತಬಿಟ್ಟು ಆ ಬಟ್ಟೆಗೆ ಪೂರ್ತಿ ಅದನ್ನು ಕವರ್ ಮಾಡಿಬಿಡ್ತಾರೆ. ಆವಾಗ ಏನಾಗುತ್ತೆ, ಬೆಂಕಿ ನಂದು ಹೋಗುತ್ತೆ. ಹಾಗಾದ್ರೆ ಏನಾಯ್ತಲ್ಲಿ, ಏನು ಮಾಡಿದ್ರಿ, ಆಕ್ಸಿಜನ್ನಿನ ಜೊತೆಗೆ ಆಕ್ಸಿಜನ್ ಬೇಕು ತಾನೇ, ಒತ್ತಿ ಉರಿಯತಕ್ಕಂಥ ಕ್ರಿಯೆಗೆ, ದಹನ ಕ್ರಿಯೆಗೆ ಏನು ಬೇಕು, ಆಕ್ಸಿಜನ್ ಬೇಕು. ಯಾವಾಗ ನೀವು ಇದನ್ನು ಕಂಬಳಿ ತಗೊಂಡು ಸುತ್ತಿರೋ ಆವಾಗ ಏನಾಗ್ಬಿಡುತ್ತೆ ಅಂತ ಹೇಳಿದರೆ, ಅಲ್ಲಿ ಆಕ್ಸಿಜನ್ ಜೊತೆಗೆ ಒಂದು ಘಟಕಾಂಶ ಅಂದರೆ ದಹನ ಕ್ರಿಯೆಗೆ ಬೇಕಾಗಿರ್ತಕ್ಕಂಥ ಒಂದು ಘಟಕಾಂಶವನ್ನು ನೀವು ಅದಕ್ಕೆ ಕಡಿಮೆ ಮಾಡಿದ್ರಿ ಅಂತ ಹೇಳಿದರೆ ಆವಾಗ ಏನಾಗುತ್ತೆ, ಬೆಂಕಿ ಹತ್ಕೊಳ್ಳೋದಿಲ್ಲ, ಬೆಂಕಿ ಹೊತ್ತಿರೋದು ಕೂಡ ನಂದಿ ಹೋಗುತ್ತೆ. ಇಲ್ಲಿ ನಿಮಗೆ ಗೊತ್ತಿರ್ಬೋದು, ಜ್ವಲನ ತಾಪ ಅಂತ ಕೇಳಿರ್ಬೋದು ನೀವು. ವಸ್ತುವೊಂದಕ್ಕೆ ಬೆಂಕಿ ಹೊತ್ತಿಕೊಳ್ಳುವಲು ಬೇಕಾಗಿರ್ತಕ್ಕಂಥ ಕನಿಷ್ಠ ತಾಪವನ್ನು ನಾವು ಕರಿತೇವೆ ಜ್ವಲನ ತಾಪ. ಏನು ಜ್ವಲನ ತಾಪ ಅಂತ ಹೇಳಿದರೆ, ಬೆಂಕಿ ಹೊತ್ತಿಕೊಳ್ಳುವ ಅಥವಾ ಒಂದು ವಸ್ತುವೊಂದಕ್ಕೆ ಬೆಂಕಿ ಹೊತ್ತಿಕೊಳ್ಳಲು ಬೇಕಾದ ಕನಿಷ್ಠ ತಾಪ. ಇದನ್ನು ನಾವು ಏನಂತ ಕರಿತೇವೆ, ಜ್ವಲನ ತಾಪ ಅಂತ ಹೇಳಿ ಕರೀತೇವೆ. ಇಲ್ಲಿ ದಹ್ಯ ವಸ್ತು, ಹೊತ್ತಿ ಉರಿಯುವ ವಸ್ತು ತನ್ನ ಜ್ವಲನ ತಾಪಕ್ಕಿಂತ ಕಡಿಮೆ ಉಷ್ಣತೆ ಇರುವವರೆಗೂ ಅದೇನಾಗೋದಿಲ್ಲ, ಹೊತ್ತಿಕೊಳ್ಳೋದಿಲ್ಲ. ನಿಮ್ಗೆ ಹೇಳಿದೆ, ಇಲ್ಲಿ ನಾನು ಮ್ಯಾಚ್ ಬಾಕ್ಸ್ ತೋರಿಸಿದೆ, ನಿಮ್ಗೆ ಗೊತ್ತಿರ್ಬೋದು ಈ ಬೆಂಕಿ ಕಡ್ಡಿಯ ಇತಿಹಾಸ ಬಹಳ ಪುರಾತನವಾಗಿರ್ತಕ್ಕಂಥ ಇತಿಹಾಸ. 5000 ವರ್ಷಗಳಷ್ಟು ಇತಿಹಾಸವನ್ನು ಇದು ಹೊಂದಿದೆ. ಮೊಟ್ಟ ಮೊದಲು ಈಜಿಪ್ತಿನಲ್ಲಿ ಸಲ್ಫರ್ನಲ್ಲಿ ಅದ್ದಿರ್ತಕ್ಕಂಥ ದೇವದಾರು ಮರದ ಸಣ್ಣ ತುಂಡುಗಳನ್ನು ಬೆಂಕಿ ಕಡ್ಡಿಗಳಾಗಿ ಏನು ಮಾಡ್ತಿದ್ರಂತೆ, ಬಳಸ್ತಾ ಇದ್ರಂತೆ. ತದನಂತರದಲ್ಲಿ ಆ್ಯಂಟಿಮೋನಿ, ಟ್ರೈಸಲ್ಫೈಡ್, ಪೊಟ್ಯಾಷಿಯಂ ಕ್ಲೋರೈಡ್ ಮತ್ತು ಬಿಳಿ ರಂಜಕ ಅಥವಾ ಬಿಳಿ ಫಾಸ್ಫರಸ್ ಮತ್ತು ಸ್ವಲ್ಪ ಅಂಟು ಇವುಗಳ ಮತ್ತು ಪಿಷ್ಟದ ಮಿಶ್ರಣವನ್ನು ಸೂಕ್ತವಾಗಿ ಬಳಸಿಬಿಟ್ಟು ಅದನ್ನು ಈ ಬೆಂಕಿ ಕಡ್ಡಿಯ ತುದಿ ಭಾಗದಲ್ಲಿ ಅಂಟಿಸಿ ಬಳಸ್ತಾ ಇದ್ದರು. ಇದರ ಈ ಒಂದು ಮೇಲ್ಮೈಗೆ ಅದನ್ನು ಘರ್ಷಣೆಗೆ ಒಳಪಡಿಸಿದಾಗ ಏನಾಗ್ತಿತ್ತು, ಬೆಂಕಿ ಹೊತ್ಕೊಳ್ತಾ ಇತ್ತು. ಆದರೆ ಆ ಬಿಳಿ ಫಾಸ್ಫರಸ್ ಅನ್ನೋದು ಪಾಯ್ಸನಸ್, ನಿಮ್ಗೆ ಗೊತ್ತಿರ್ಬೋದು, ವಿಷಕಾರಿಯಾಗಿರ್ತಕ್ಕಂಥ ವಸ್ತು. ಹಾಗಾಗಿ ಇತ್ತೀಚಿನ ದಿನಗಳಲ್ಲಿ ಸುರಕ್ಷಾ ಬೆಂಕಿ ಕಡ್ಡಿಗಳು ಅಂದರೆ ಇವು ಯಾವುದು ಕೂಡ ಡೇಂಜರಸ್ ಅಲ್ಲ. ಇದು ಕೇವಲ ಆ್ಯಂಟಿಮೋನಿ, ಟ್ರೈಸಲ್ಫೈಡ್, ಪೊಟ್ಯಾಷಿಯಂ ಕ್ಲೋರೈಟನ್ನು ಮಾತ್ರ ಹೊಂದಿರತಕ್ಕಂತಹ ಏನು ಇದರ ಒಳಗಡೆ ಇರ್ತಕ್ಕಂಥ ಈ ಮದ್ದು ಅಂತಕ್ಕಂಥದ್ದು ಏನಿದೆ ಅಲ್ಲ, ಕೇವಲ ಆ್ಯಂಟಿಮೋನಿ, ಟ್ರೈಸಲ್ಫೈಡ್, ಪೊಟ್ಯಾಷಿಯಂ ಕ್ಲೋರೈಡ್ ಇವುಗಳನ್ನು ಮಾತ್ರ ಒಳಗೊಂಡಿರುತ್ತೆ. ಇಲ್ಲಿ ಉಜ್ಜುವ ಮೇಲ್ಮೈ ಏನೈತೆ ಅಲ್ಲ, ಇದು ಪುಡಿ ಮಾಡಿರ್ತಕ್ಕಂಥ ಗಾಜು ಮತ್ತು ಸ್ವಲ್ಪ ಕೆಂಪು ಫಾಸ್ಫರಸ್ಸನ್ನು ಏನು ಮಾಡಿರ್ತಾರೆ ಇಲ್ಲಿ, ಅಂದರೆ ಕಡಿಮೆ ಅಪಾಯಕಾರಿ ಕೆಂಪು ಫಾಸ್ಫರಸ್ನ ಎರಡು ಇದನ್ನು ನಾವು ಹೇಳೋದಾದ್ರೆ ಬಿಳಿ ರಂಜಕ ಮತ್ತು ಕೆಂಪು ರಂಜಕ. ಈ ಕೆಂಪು ರಂಜಕ ಅನ್ನೋದು ವಿಷಕಾರಿ ಅಲ್ಲ, ಹಾಗಾಗಿ ಇದನ್ನು ಈ ಒಂದು ಇದು ಭಾಗದಲ್ಲಿ ಇದನ್ನು ಅಂಟಿಸ್ತಾರೆ. ಈ ಒಂದು ಯಾವುದರನ್ನು ನಾವು ಬೆಂಕಿ ಕಡ್ಡಿಯನ್ನು ತೆಗೆದುಬಿಟ್ಟು ಯಾವಾಗ ನಾವು ಘರ್ಷಣೆಗೆ ಒಳಪಡಿಸ್ತೇವೋ ಆವಾಗ ಏನಾಗುತ್ತೆ, ದಹನ ಕ್ರಿಯೆ ಅಥವಾ ಬೆಂಕಿ ಹೊತ್ಕೊಳ್ಳುತ್ತೆ. ಇದು ಆ್ಯಕ್ಚುಲಿ ಈ ಒಂದು ಬೆಂಕಿ ಕಡ್ಡಿಯ ಬಗ್ಗೆ ಇರತಕ್ಕಂಥ ಒಂದು ಇತಿಹಾಸ. ಇನ್ನು ನಿಮಗೆ ಗೊತ್ತಿರ್ಬೋದು, ದಹ್ಯ ವಸ್ತು ಜ್ವಲನ ತಾಪಕ್ಕಿಂತ ಕಡಿಮೆ ಇರೋವರೆಗೂ ಏನಾಗೋದಿಲ್ಲ, ಅದು ಹೊತ್ಕೊಳ್ಳೋದಿಲ್ಲ. ನಿಮಗೆ ಈ ಯಾವುದು ನಿಮ್ಮ ಬಾಣಲೆಯಲ್ಲಿ ಹಾಕಿರ್ತಕ್ಕಂಥ ಅಡುಗೆ ಎಣ್ಣೆ ಏನಾದರೂ ಬೆಂಕಿ ಹೊತ್ಕೊಂಡಿದ್ದು ನೋಡಿದ್ದೀರಾ? ಎಲ್ಲಿವರೆಗೂ? ಅಲ್ಲಿ ಆ್ಯಕ್ಚುಲಿ ದಹನ ಆ ಒಂದು ದಹ್ಯ ವಸ್ತು ತನ್ನ ಜ್ವಲನ ತಾಪಕ್ಕಿಂತ ಕಡಿಮೆ ಉಷ್ಣತೆ ಇದ್ದಾಗ ಯಾವತ್ತೂ ಕೂಡ ಅದು ಹೊತ್ತಿ ಉರಿಯೋದಿಲ್ಲ. ಇನ್ನು ಅದರ ನೆಕ್ಸ್ಟು ನಾವು ನೋಡ್ತಕ್ಕಂಥದ್ದು, ನೀರಿನ ಉಪಸ್ಥಿತಿಯಲ್ಲೂ ಕೂಡ ಏನಾಗೋದಿಲ್ಲ, ಒಂದು ವಸ್ತು ಜ್ವಲನ ತಾಪ. ನೀವು ಬೆಂಕಿ ಆರಿಸೋದಕ್ಕೆ ನೀರನ್ನು ಬಳಸ್ತಕ್ಕಂಥದ್ದು ನೋಡ್ತೀರ ನೀವು. ಬೆಂಕಿ ಹೊತ್ತಿದಾಗ ನೀರನ್ನು ಹಾಕ್ತಾರೆ, ಹೌದಾ? ಹಾಗಾದರೆ ನೀರನ್ನು ಹಾಕೋದ್ರಿಂದ ಏನಾಗುತ್ತೆ ಅಂತ ಹೇಳಿದರೆ, ಆ ಕಾಗದ ತನ್ನ ಜ್ವಲನ ತಾಪವನ್ನು ಏನಾಗೋದಿಲ್ಲ, ತಲುಪೋದಿಲ್ಲ. ಆದ್ದರಿಂದ ಆ ಕಾಗದ ಅಥವಾ ಯಾವುದೇ ವಸ್ತು ಹೊತ್ತಿ ಉರಿಯೋದಿಲ್ಲ. ಯಾವ ವಸ್ತುಗಳು ಕಡಿಮೆ ಜ್ವಲನ ತಾಪವನ್ನು ಹೊಂದಿರ್ತಾವೋ ಅವು ಸುಲಭವಾಗಿ ಜ್ವಾಲೆಯಿಂದ ಹೊತ್ತಿಕೊಳ್ತಾವೋ ಅಂತಹ ವಸ್ತುಗಳನ್ನು ನಾವು ಕರಿತೇವೆ ದಹ್ಯ ವಸ್ತುಗಳು. ಹೊತ್ತಿ ಉರಿಯುವ ವಸ್ತುಗಳು. ಯಾವ ವಸ್ತು ಅತ್ಯಂತ ಕಡಿಮೆ ಜ್ವಲನ ತಾಪವನ್ನು ಹೊಂದಿದ್ದು ಸುಲಭವಾಗಿ ಜ್ವಾಲೆಯಿಂದ ಹೊತ್ತಿ ಉರಿತಾವೋ ಅಂತಹ ವಸ್ತುಗಳನ್ನು ನಾವು ಕರಿತೇವೆ ದಹ್ಯ ವಸ್ತುಗಳು. ಫಾರ್ ಎಕ್ಸಾಂಪಲ್ ಪೆಟ್ರೋಲ್ ನೋಡಿರಿ, ಸ್ವಲ್ಪ ಇದು ಸಿಕ್ಕರೂ ಸಾಕು ಏನಾಗುತ್ತೆ, ಹೊತ್ತಿ ಉರಿಯುತ್ತೆ. ಅದೇ ರೀತಿ ಸ್ಪಿರಿಟು, ಅದೇ ರೀತಿ ಆಲ್ಕೋಹಾಲು, ಅದೇ ರೀತಿ LPG, ನಿಮ್ಮ ಮನೆಗಳಲ್ಲಿ ಸಿಲಿಂಡರ್ಗಳಲ್ಲಿ ಬಳಸಿರ್ತಕ್ಕಂಥ ಲಿಕ್ವಿಫೈಡ್ ಪೆಟ್ರೋಲಿಯಂ ಗ್ಯಾಸ್ ಅಥವಾ ದ್ರವೀಕೃತ ಪೆಟ್ರೋಲಿಯಂ ಅನಿಲ ಅಂತ ಏನು ಕರಿತೀರಲ್ಲ, ಅವು ಏನಾಗಿದ್ದಾವೆ, ದಹ್ಯ ಅಂದರೆ ಬಹುಬೇಗನೆ ಏನಾಗ್ಬಿಡ್ತವೆ, ಸುಲಭವಾಗಿ ಜ್ವಾಲೆಯಿಂದ ಬಹುಬೇಗನೆ ಹೊತ್ತಿ ಉರಿತಾವೆ. ಅಂತಹ ವಸ್ತುಗಳನ್ನು ನಾವು ಕರಿತೇವೆ ದಹ್ಯ ವಸ್ತುಗಳು ಅಂತ ಹೇಳಿ. ಅಂದರೆ ಬಹು ಸುಲಭವಾಗಿ ಬಹುಬೇಗನೆ ಬೆಂಕಿಯನ್ನು ಹೊತ್ತಿಕೊಳ್ತಕ್ಕಂಥ ವಸ್ತುಗಳು.
ಹಾಗಾದರೆ ಇಲ್ಲಿ ನಾವು ನೀರನ್ನು ಹಾಯಿಸೋದರ ಮೂಲಕ ಏನು ಮಾಡ್ತೇವೆ, ಅದರ ಜ್ವಲನ ತಾಪವನ್ನು ಏನು ಮಾಡಿಬಿಡ್ತೇವೆ, ಅದರ ಜ್ವಲನ ತಾಪವನ್ನು ಮುಟ್ಟದ ರೀತಿಯಲ್ಲಿ ನಾವು ನೋಡ್ಕೊಂಡು ಬಿಡ್ತೇವೆ. ಹಾಗಾಗಿ ಅದು ಹೊತ್ತಿ ಉರಿಯೋದಿಲ್ಲ. ಇನ್ನು ನಾವು ಬೆಂಕಿಯನ್ನು ನಿಯಂತ್ರಿಸೋದು ಹೇಗೆ ಅಂತ ನಿಮ್ಗೆ ಗೊತ್ತೇ ಇದೆ. ಬೆಂಕಿ ನಿಯಂತ್ರಣ ಮಾಡ್ತಕ್ಕಂಥದ್ದು ಅಗ್ನಿಶಾಮಕ ದಳ. ಕೇಳಿರ್ಬೋದು ನೀವು ಹೆಸರನ್ನು, ಅಗ್ನಿಶಾಮಕ ದಳ. ಅಗ್ನಿ ಅಂದರೆ ಬೆಂಕಿ, ಶಾಮಕ ಅಂದರೆ ಬೆಂಕಿಯನ್ನು ನಂದಿಸ್ತಕ್ಕಂಥ, ಇದಕ್ಕೆ ನಾವು ಅಗ್ನಿ ಶಾಮಕ ಅಂತ ಹೇಳಿ ಕರೀತೇವೆ. ನೀವು ನೋಡಿರ್ಬೋದು, ಮನೆಗಳಲ್ಲಿ ಕೆಲವೊಂದು ಸಲ ಬೆಂಕಿ ಹೊತ್ಕೊಳ್ಳುತ್ತೆ, ಅಂಗಡಿಗಳಲ್ಲಿ ಶಾರ್ಟ್ ಸರ್ಕ್ಯೂಟ್ನಿಂದ ಬೆಂಕಿ ಹೊತ್ಕೊಳ್ಳುತ್ತೆ, ಕೆಲವೊಂದು ಫ್ಯಾಕ್ಟ್ರಿಗಳಲ್ಲಿ ಬೆಂಕಿ ಹೊತ್ಕೊಳ್ಳುತ್ತೆ. ಹೀಗೆ ಬೆಂಕಿ ಹೊತ್ಕೊಂಡಾಗ ನಾವು ತಕ್ಷಣ ಏನು ಮಾಡ್ತೇವೆ, ನೀರನ್ನು ಸುರಿತೇವೆ. ಅಂದರೆ ನೀರು ಸುರಿದು ಅದರ ಬೆಂಕಿ ನಂದೋ ಹಾಗೆ ಮಾಡ್ತೇವೆ, ಅಥವಾ ಬೆಂಕಿ ಆರಿ ಹೋಗೋ ಹಾಗೆ ಮಾಡ್ತೇವೆ. ಆದರೆ ಎಲ್ಲ ಇದರಲ್ಲಿ ನಾವು ಬೆಂಕಿಯನ್ನು ಆರಿಸೋದಕ್ಕೆ ಕೇವಲ ನೀರನ್ನು ಬಳಕೆ ಮಾಡೋದ್ರಿಂದ ಆಗೋದಿಲ್ಲ. ಕೆಲವೊಂದು ಸರಿ ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ನಿಂದ ಬೆಂಕಿ ಹೊತ್ಕೊಂಡಿರುತ್ತಲ್ಲ, ಅಂಥ ಟೈಮ್ನಲ್ಲಿ ನಾವು ನೀರನ್ನು ಬಳಸಬಾರ್ದು. ಅದರ ಬದಲಾಗಿ ಕಾರ್ಬನ್ ಟೆಟ್ರಾಕ್ಲೋರೈಡ್ ಎಂಬತಕ್ಕಂತಹ ಕೆಮಿಕಲನ್ನು ಏನು ಮಾಡಬೇಕು, ನಾವು ಬಳಸಬೇಕು ವಿದ್ಯುತ್ನಿಂದ ಆಗಿರ್ತಕ್ಕಂತಹ ಬೆಂಕಿ ಅವಘಡಗಳನ್ನು ತಪ್ಪಿಸೋದಕ್ಕೆ. ಇನ್ನು ನೀರು ಹಾಯಿಸಿದಾಗ ಏನಾಗುತ್ತೆ ಅಂತ ಹೇಳಿದರೆ, ಅದು ನೀರು ದಹ್ಯ ವಸ್ತುವಿನ ತಾಪವನ್ನು ಅದರ ದಹನ ತಾಪ ಅಥವಾ ಜ್ವಲನ ತಾಪಕ್ಕಿಂತ ಕಡಿಮೆ ಆಗುವ ಹಾಗೆ ಏನು ಮಾಡಿಬಿಡುತ್ತೆ, ತಂಪು ಮಾಡಿಬಿಡುತ್ತೆ. ಹಾಗಾಗಿ ಬೆಂಕಿ ಹರಡೋದನ್ನು ಅದು ತಡೆಯುತ್ತೆ. ನೀರಾವಿ, ಅಲ್ಲಿ ಉಂಟಾಗಿರ್ತಕ್ಕಂಥ ನೀರಾವಿ ದಹ್ಯ ವಸ್ತುವನ್ನು, ಉರಿಯುವ ವಸ್ತುವನ್ನು ಸುತ್ತುವರೆದು ಅದಕ್ಕೆ ಬೇಕಾಗಿರ್ತಕ್ಕಂಥ ಗಾಳಿಯ ಸಪ್ಲೈಯನ್ನು ಏನು ಮಾಡಿಬಿಡುತ್ತೆ, ತಡೆಗಟ್ಟಿಬಿಡುತ್ತೆ. ಹಾಗಾಗಿ ಬೆಂಕಿ ಆರಿ ಹೋಗುತ್ತೆ. ಇಲ್ಲಿ ನಿಮಗೆ ಆಲ್ರೆಡಿ ನಾನು ಹೇಳಿದೆ, ಬೆಂಕಿಯನ್ನು ಉತ್ಪತ್ತಿ ಮಾಡೋದಕ್ಕೆ 3 ಅಂಶಗಳು ಅತಿ ಅವಶ್ಯಕ. ಒಂದು ಇಂಧನ, ಹೊತ್ತಿ ಉರಿಯುವ ವಸ್ತು ಅಥವಾ ದಹ್ಯ ವಸ್ತು ಅಂತ ಹೇಳ್ತೇವೆ, ಇಂಧನ. ಇನ್ನೊಂದು ಆಕ್ಸಿಜನ್ ಅಂದರೆ ದಹನಾನುಕೂಲಿ, ದಹನ ಕ್ರಿಯೆಗೆ ಸಹಾಯ ಮಾಡ್ತಕ್ಕಂತಹ ಅನಿಲ, ಮತ್ತು ಉಷ್ಣ. ಇವು 3 ಕೂಡ ಬೇಕು. ಇದರಲ್ಲಿ ಒಂದು ಇರದೇ ಇದ್ದರೂ ಕೂಡ ದಹನ ಕ್ರಿಯೆ ನಡೆಯೋದಿಲ್ಲ. ಈ ರೀತಿಯಲ್ಲಿ ನಾವು ದಹನ ಕ್ರಿಯೆಗೆ ಏನು ಬೇಕು ಮತ್ತು ದಹನ ಕ್ರಿಯೆಯನ್ನು ನಾವು ಯಾವ ರೀತಿ ಅಂದರೆ ಉರಿತಕ್ಕಂತಹ ಕ್ರಿಯೆಯನ್ನು ಯಾವ ರೀತಿ ನಾವು ತಡೆಗಟ್ಟಬಹುದು ಅನ್ನೋದನ್ನು ತಿಳ್ಕೊಂಡ್ವಿ. ಇನ್ನು ಅಗ್ನಿಶಾಮಕ ದಳದವರು, ನಿಮ್ಗೆ ಗೊತ್ತಿದೆ, ಬಿಲ್ಡಿಂಗ್ಗಳಿಗೆಲ್ಲ ಬೆಂಕಿ ಹೊತ್ಕೊಂಡಾಗ ನಾವು ಅಗ್ನಿಶಾಮಕ ದಳಕ್ಕೆ ಏನು ಮಾಡ್ತೇವೆ, ಫೋನ್ ಮಾಡ್ತೇವೆ. ತಕ್ಷಣ ಅವ್ರು ಏನು ಮಾಡ್ತಾರೆ, ತಮ್ಮ ಸಿಬ್ಬಂದಿಯ ಜೊತೆಗೆ ನೀರನ್ನು ತುಂಬಿರ್ತಕ್ಕಂಥ ಟ್ಯಾಂಕಿನ ಜೊತೆಗೆ ಬಂದು ಏನು ಮಾಡ್ತಾರೆ, ಪೈಪುಗಳ ಮೂಲಕ ಬಹಳ ವೇಗವಾಗಿ ಏನು ಮಾಡ್ತಾರೆ, ಅದನ್ನು ನೀರನ್ನು ಹಾಯಿಸಿಬಿಟ್ಟು, ಆ ನೀರನ್ನು ಹಾಯಿಸಿದಾಗ ಅದರ ಜ್ವಲನ ತಾಪ ಕಡಿಮೆಯಾಗಿ ಬೆಂಕಿ ಏನಾಗುತ್ತೆ, ನಂದಿ ಹೋಗುತ್ತೆ. ಇನ್ನು ವಿದ್ಯುತ್ನಿಂದ ಆಗಿರ್ತಕ್ಕಂತಹ ಬೆಂಕಿಯನ್ನು ಆರಿಸ್ಬೇಕಾದ್ರೆ ನಾನು ಹೇಳಿದ್ನಲ್ಲ, ನೀರು ಹಾಕಬಾರ್ದು, ಇದರಿಂದ ಶಾಕ್ ಆಗುತ್ತೆ. ಹಾಗಾಗಿ ನಾವು ಏನು ಮಾಡಬೇಕು ಅಂತ ಹೇಳಿದರೆ, ಕಾರ್ಬನ್ ಟೆಟ್ರಾಕ್ಲೋರೈಡ್ ಅಥವಾ ಬೆಂಕಿಯನ್ನು ನಂದಿಸೋದಕ್ಕೆ ಕಾರ್ಬನ್ ಡೈಆಕ್ಸೈಡ್ ಅಂತಹ ಒಂದು ಶಾಮಕ ವಸ್ತುವನ್ನು ನಾವು ಬಳಸೋದ್ರಿಂದ ಏನಾಗುತ್ತೆ, ಕಾರ್ಬನ್ ಡೈಆಕ್ಸೈಡ್ ಆಕ್ಸಿಜನ್ಗಿಂತ ಭಾರವಾಗಿರುತ್ತೆ, ಬೆಂಕಿಯನ್ನು ಮುಚ್ಚುತ್ತೆ. ಆ ರೀತಿ ಮುಚ್ಚೋದ್ರಿಂದ ಏನಾಗುತ್ತೆ ಅಂದರೆ ಆಕ್ಸಿಜನ್ ಸಂಪರ್ಕ ಕಡಿತ ಆಗಿ ಏನಾಗುತ್ತೆ, ಅಲ್ಲಿ ವಿದ್ಯುತ್ನಿಂದ ಆಗಿರ್ತಕ್ಕಂತಹ ವಿದ್ಯುತ್ ಉಪಕರಣಕ್ಕೂ ಕೂಡ ಯಾವುದೇ ಹಾನಿ ಆಗದೇನೆ ಬೆಂಕಿಯನ್ನು ನಂದಿಸುತ್ತೆ. ಈ ರೀತಿ ನಾವು ಏನು ಮಾಡಬೇಕು, ಕಾರ್ಬನ್ ಡೈಆಕ್ಸೈಡನ್ನು ಬಳಸಿಬಿಟ್ಟು ಅದನ್ನೇ ಕಾರ್ಬನ್ ಡೈಆಕ್ಸೈಡಲ್ಲಿ ಬಳಸಿ ಅದನ್ನು ಬೆಂಕಿ ಆರಿಸೋದಕ್ಕೆ ನಾವು ಸಾಮಾನ್ಯವಾಗಿ ಯಾವುದನ್ನು ಸೋಡಿಯಂ ಬೈಕಾರ್ಬೋನೇಟ್ ಅಥವಾ ಅಡುಗೆ ಸೋಡಾ ಅಂತ ಏನು ಕರಿತೇವಲ್ಲ, ಅಥವಾ ಪೊಟ್ಯಾಷಿಯಂ ಬೈಕಾರ್ಬೋನೇಟ್ನಂತಹ ರಾಸಾಯನಿಕ ಶುಷ್ಕ ಪುಡಿಯನ್ನು ಒಂದು ಸಿಲಿಂಡರ್ಗಳಲ್ಲಿ ಬಳಕೆ ಮಾಡಿ ಅದನ್ನು ಹೊತ್ತಿಸ್ಬಿಟ್ಟು, ಆವಾಗ ಕಾರ್ಬನ್ ಡೈಆಕ್ಸೈಡ್ ಉತ್ಪತ್ತಿ ಆಗುತ್ತಲ್ಲ, ಅದನ್ನು ಹಾಯಿಸ್ಬಿಟ್ಟು ಏನು ಮಾಡ್ತಾರೆ, ಆ ಬೆಂಕಿಯನ್ನು ನಂದಿಸ್ತಾರೆ. ಈ ರೀತಿಯಲ್ಲಿ ನಾವು ಅಗ್ನಿಯನ್ನು ಶಮನ ಮಾಡ್ಬೋದು, ಅಗ್ನಿಯನ್ನು ಅಂದರೆ ಬೆಂಕಿಯನ್ನು ಆರಿಸ್ಬೋದು. ಇನ್ನು ಅದರ ನೆಕ್ಸ್ಟು ನಾವು ನೋಡ್ತಕ್ಕಂಥದ್ದು ದಹನದ ವಿಧಗಳು ಯಾವ್ಯಾವು ಅನ್ನಂತ ನೋಡೋಣ. ದಹನ ಕ್ರಿಯೆಯ ವಿಧಗಳು. ಇಲ್ಲಿ ದಹನ ಕ್ರಿಯೆಯಲ್ಲಿ ನಾವು ನೋಡ್ತಕ್ಕಂಥದ್ದು ಒಂದು ಕ್ಷಿಪ್ರ ದಹನ ಅಂತ ಹೇಳಿ, ಇನ್ನೊಂದು ಸ್ವಯಂ ಪ್ರೇರಿತ ದಹನ ಅಂತಕ್ಕಂಥದ್ದು, ಇನ್ನೊಂದು ಸ್ಫೋಟ ದಹನ. ಇಲ್ಲಿ ದಹನದ ವಿಧಗಳನ್ನು ನಾವೀಗ ನೋಡ್ತಾ ಹೋಗೋಣ. ಒಂದು ಕ್ಷಿಪ್ರ ದಹನ, ಎರಡನೇದು ಸ್ವಯಂ ಪ್ರೇರಿತ ದಹನ, ಇನ್ನೊಂದು ಸ್ಫೋಟ ದಹನ ಅಥವಾ ಸ್ಫೋಟ.
ಈ ರೀತಿ ದಹನ ಕ್ರಿಯೆಯಲ್ಲಿ 3 ವಿಧಗಳನ್ನು ನಾವು ನೋಡ್ತೇವೆ. ಒಂದನೇದ್ದು ಯಾವುದು? ಕ್ಷಿಪ್ರ ದಹನ. ನೀವು ಸಾಮಾನ್ಯವಾಗಿ ಮನೆಯಲ್ಲಿ ಸಿಲಿಂಡರ್ಗಳನ್ನು ಬಳಸ್ತೀರಿ, ಗ್ಯಾಸ್ ಸಿಲಿಂಡರ್ಗಳನ್ನು. ಗ್ಯಾಸ್ ಎಷ್ಟು ಜನರ ಮನೆಯಲ್ಲಿದೆ? ಸಾಮಾನ್ಯವಾಗಿ ಎಲ್ಲರ ಮನೆಯಲ್ಲಿ ಗ್ಯಾಸ್ ಇರುತ್ತೆ. ಹಾಗಾದರೆ ಆ ಗ್ಯಾಸ್ ಅಂತಕ್ಕಂಥದ್ದು ಬಹುಬೇಗನೆ ಉರಿದು ಹೆಚ್ಚಿನ ಶಾಖ ಮತ್ತು ಹೆಚ್ಚಿನ ಬೆಳಕನ್ನು ಕೊಡುತ್ತೆ. ಇಂತಹ ದಹನ ಕ್ರಿಯೆಯನ್ನು ನಾವು ಏನಂತ ಕರಿತೇವೆ? ಕ್ಷಿಪ್ರ ದಹನ. ಇದಕ್ಕೆ ಉದಾಹರಣೆ LPG, ದಟ್ ಈಸ್ ದ ಲಿಕ್ವಿಫೈಡ್ ಪೆಟ್ರೋಲಿಯಂ ಗ್ಯಾಸ್. ಅಥವಾ ಅದನ್ನು ನಾವು ಸಾಮಾನ್ಯವಾಗಿ ಗೊತ್ತೇ ಇದೆ ನಿಮಗೆ, ನಾವು ಮನೆಯಲ್ಲಿ ಬಳಸ್ತಕ್ಕಂತಹ ಏನು ಇದು ಗ್ಯಾಸ್ ಅಂತ ಏನು ಕರಿತೇವಲ್ಲ, ದಟ್ ಈಸ್ ದ LPG. ಇನ್ನು ಇಂತಹ ದಹನ ಕ್ಷಿಪ್ರ ದಹನ ಆಯಿತು. ಅದೇ ರೀತಿ ಫಾಸ್ಫರಸ್ನಂತಹ ಕೆಲವೊಂದು ವಸ್ತುಗಳು ಸುಮ್ಮನೆ ಕೊಠಡಿಯ ಉಷ್ಣತೆಯಲ್ಲಿ ಇಟ್ಟರೆ ಸಾಕು, ಅಂತಹ ವಸ್ತುಗಳು ತನ್ನಷ್ಟಕ್ಕೆ ತಾವೇ, ನಾವೇನು ಅದಕ್ಕೆ ಶಾಖವನ್ನು ಒದಗಿಸಿರೋದಿಲ್ಲ, ಆ ಕೇವಲ ವಾತಾವರಣದ ಶಾಖವನ್ನು ಉಷ್ಣತೆಯನ್ನು ಬಳಸ್ಕೊಂಡು ಹೊತ್ತಿ ಉರಿತಾವೆ. ಹಾಗಾದರೆ ಯಾವುದೇ ಸ್ಪಷ್ಟ ಕಾರಣವಿಲ್ಲದೇ ವಸ್ತುವೊಂದು ಸ್ಫೋಟಿಸಿ ಜ್ವಾಲೆಯಾಗಿ ಉರಿದ್ರೆ ಅಂತಹ ದಹನವನ್ನು ನಾವು ಕರಿತೇವೆ ಸ್ವಯಂ ಪ್ರೇರಿತ ದಹನ. ಇದಕ್ಕೆ ನಾವು ಎಕ್ಸಾಂಪಲ್ ಕೊಡೋದಾದರೆ ಹೇಳಿದ್ನಲ್ಲ, ಎಂಥ ರಂಜಕ? ಬಿಳಿ ರಂಜಕ. ನಿಮ್ಗೆ ಗೊತ್ತಿರ್ಬೋದು, ಈ ಹಳ್ಳಿಗಾಡಿನಲ್ಲಿ ಸಾಮಾನ್ಯವಾಗಿ ಈ ಸ್ಮಶಾನಗಳಲ್ಲಿ ಕೆಲವೊಂದು ಸಾರಿ ಆ ಎಲುಬಿನಲ್ಲಿ ಇರ್ತಕ್ಕಂತಹ ಏನು ರಂಜಕ ವಾತಾವರಣದ ಉಷ್ಣತೆಯಲ್ಲಿ ಏನಾಗ್ಬಿಡುತ್ತೆ? ಹೊತ್ತಿ ಉರಿಯುತ್ತೆ. ರಾತ್ರಿ ಹೊತ್ತು ಅದು ಭಯವನ್ನು ನಮಗೆ, ಅಂದರೆ ಯಾವುದೋ ದೆವ್ವ ಅಂತ ನಾವು ಅನ್ಕೊಳ್ತೀವಿ, ಕೊಳ್ಳಿ ದೆವ್ವ ಅಂತ ಏನು ಕರಿತೇವೆ. ಆದರೆ ಅದು ಏನು ನಿಜವಾಗಿ ನಡೆದಿರ್ತಕ್ಕಂಥದ್ದು ಏನು ಅಂತ ಹೇಳಿದರೆ, ಎಲುಬಿನಲ್ಲಿರ್ತಕ್ಕಂಥ ಬಿಳಿ ರಂಜಕ ಏನಾಗ್ಬಿರುತ್ತೆ? ಅಲ್ಲಿ ಹೊತ್ತಿ ಉರಿಯುತ್ತೆ. ಹಾಗಾದರೆ ಯಾವುದೇ ಸ್ಪಷ್ಟ ಕಾರಣವಿಲ್ಲದೇ ವಸ್ತುವೊಂದು ತಕ್ಷಣ ಸ್ಫೋಟಿಸಿ ಜ್ವಾಲೆಯಾಗಿ ಉರಿಯುವಂತಹ ದಹನ ಕ್ರಿಯೆಯನ್ನು ನಾವು ಕರಿತೇವೆ ಸ್ವಯಂ ಪ್ರೇರಿತ ದಹನ ಅಂತ ಹೇಳಿ ಕರಿತೇವೆ. ಇನ್ನು ನೀವು ನೋಡಿರ್ಬೋದು, ಸಾಮಾನ್ಯವಾಗಿ ಈಗ ದೀಪಾವಳಿ ಬರ್ತಾ ಇದೆ. ದೀಪಾವಳಿಯಲ್ಲಿ ನೀವು ಸಾಮಾನ್ಯವಾಗಿ ಏನು ಮಾಡ್ತೇವೆ? ಪಟಾಕಿಯನ್ನು ಹಾರಿಸ್ತೀರಿ. ಹಾಗಾದರೆ ಈ ಪಟಾಕ್ಷಿ ಹಾರಿಸಿದಾಗ ಅಂದರೆ ಏನಾಗುತ್ತೆ ಅಂತ ಹೇಳಿದರೆ, ಬಹುಬೇಗನೆ ಆ ಪ್ರಕ್ರಿಯೆ ನಡೆದು ಆ ಬೆಂಕಿ ಹೊತ್ತಿಸಿದ ತಕ್ಷಣ ಏನಾಗುತ್ತೆ? ಭಯಾನಕವಾಗಿರ್ತಕ್ಕಂಥ ಶಬ್ದ ಉಂಟಾಗುತ್ತೆ, ಬೆಳಕು ಉಂಟಾಗುತ್ತೆ. ಇಂತಹ ಪ್ರಕ್ರಿಯೆಯನ್ನು ನಾವು ಏನಂತ ಕರಿತೇವೆ? ಮತ್ತು ಅಲ್ಲಿ ಹೆಚ್ಚಿನ ಪ್ರಮಾಣದ ಅನಿಲಗಳು ಬಿಡುಗಡೆ ಆಗ್ತವೆ. ಇಂತಹ ಒಂದು ದಹನ ಕ್ರಿಯೆಗೆ ನಾವು ಕರಿತೇವೆ ಸ್ಫೋಟ ದಹನ. ಹಾಗಾದರೆ ಇದಕ್ಕೆ ಎಕ್ಸಾಂಪಲ್ ಪಟಾಕಿ ಕೊಡ್ಬೋದು ನಾವು. ದಹನ ಕ್ರಿಯೆಯ ವಿಧಗಳು ಯಾವ್ದ್ಯಾವುದು ಅಂತ ಗೊತ್ತಾಯ್ತು ನಿಮಗೆ. ಒಂದು ಕ್ಷಿಪ್ರ ದಹನ, ಇದಕ್ಕೆ ನೀವು ಮನೆಯಲ್ಲಿ ಬಳಸ್ತಕ್ಕಂಥ ಯಾವುದು? ಗ್ಯಾಸ್ ಸಿಲಿಂಡರ್ ಉರಿ. ಇನ್ನು ಸ್ವಯಂ ಪ್ರೇರಿತ ದಹನ, ಇದಕ್ಕೆ ಯಾವುದೇ ಸ್ಪಷ್ಟ ಕಾರಣ ಇಲ್ಲದೇ ತನ್ನಷ್ಟಕ್ಕೆ ತಾನೇ ವಸ್ತು ಏನಾಗುತ್ತೆ? ಹೊತ್ತಿ ಉರಿಯುತ್ತೆ, ಅದಕ್ಕೆ ಬಿಳಿ ರಂಜಕ. ಇನ್ನು ಸ್ಫೋಟ ದಹನ, ಇಲ್ಲಿ ಶಬ್ದದ ಜೊತೆಗೆ ಬೆಳಕು ಶಬ್ದ ಎರಡೂ ಜೋರಾಗಿ ಉಂಟಾಗುತ್ತೆ. ಇದನ್ನು ನಾವು ಕರಿತೇವೆ ಸ್ಫೋಟ ದಹನ ಅಂತ ಹೇಳಿ ಕರಿತೇವೆ. ಇದಿಷ್ಟು ದಹನ ಕ್ರಿಯೆಯ ವಿಧಗಳು. ದಹನ ಕ್ರಿಯೆ ಅಂದರೆ ಏನು ಗೊತ್ತಾಯಿತು, ಇಂಧನ ಅಂದರೆ ಏನು ಗೊತ್ತಾಯಿತು, ದಹನ ಕ್ರಿಯೆಯ ವಿಧಗಳು ಗೊತ್ತಾಯಿತು. ಇನ್ನು ಅದರ ನೆಕ್ಸ್ಟ್ ನಾವು ಜ್ವಾಲೆಯ ವಿಧಗಳು ಅಥವಾ ಜ್ವಾಲೆಯ ವಿವಿಧ ಬಣ್ಣಗಳ ಬಗ್ಗೆ ನಾನೀಗ ನಿಮಗೆ ತಿಳಿಸ್ತೇನೆ. ಇಲ್ಲಿ ನೀವು ಜ್ವಾಲೆಗಳನ್ನು ಗಮನಿಸಿದಾಗ, ನೀವು ಮನೆಯಲ್ಲಿ ಬಳಸ್ತಕ್ಕಂಥ ಸಿಲಿಂಡ್ರನ್ನ ಜ್ವಾಲೆ ನೋಡಿರಿ, ಅದೇ ನೀವು ಕಟ್ಟಿಗೆ ಉರಿಸಿದಾಗ ಉಂಟಾಗತಕ್ಕಂಥ ಜ್ವಾಲೆಗಳನ್ನು ನೋಡಿರಿ, ಅದೇ ರೀತಿ ಸೀಮೆ ಎಣ್ಣೆ ದೀಪವನ್ನು ನೀವು ಹಚ್ಚಿದಾಗ ಅದರ ಜ್ವಾಲೆಯನ್ನು ಗಮನಿಸ್ರಿ, ಅದೇ ರೀತಿ ಮೇಣದ ಬತ್ತಿಯನ್ನು ಉರಿಸ್ಬಿಟ್ಟು ಅದರ ಜ್ವಾಲೆಯನ್ನು ಗಮನಿಸಿ. ಪ್ರತಿಯೊಂದರಲ್ಲೂ ಕೂಡ ನೀವು ಡಿಫ್ರೆಂಟ್ ಕಲರ್ಸನ್ನು ನೋಡ್ತೀರಾ. ಈಗ ನೋಡಿ, ನೀವು ಸಾಮಾನ್ಯವಾಗಿ ಬಳಸ್ತಕ್ಕಂಥ ಗ್ಯಾಸ್ ಜ್ವಾಲೆ ನೀಲಿ ಕಲರ್ ಇರುತ್ತೆ. ಯಾವುದು ನೀಲಿ ಬಣ್ಣದಿಂದ ಉರಿಯುತ್ತೋ, ಯಾವುದು ಹೊಗೆಯನ್ನು ಉಂಟು ಮಾಡೋದಿಲ್ವೋ ಅಲ್ಲಿ ಸಂಪೂರ್ಣ ದಹನ ಕ್ರಿಯೆ ನಡೆದಿರುತ್ತೆ. ಹಾಗಾಗಿ ಆ ಜ್ವಾಲೆ ಏನಾಗಿರುತ್ತೆ? ನೀಲಿ ಬಣ್ಣದ್ದಿರುತ್ತೆ. ಅದೇ ಸೀಮೆ ಎಣ್ಣೆದು ನೋಡಿ ನೀವು, ಅದಕ್ಕೂ ಮತ್ತು ಮೇಣದ ಬತ್ತಿಗೂ ಮತ್ತೆ ವ್ಯತ್ಯಾಸವನ್ನು ನೀವು ನೋಡ್ತೀರ. ಸ್ವಲ್ಪ ಬಣ್ಣದಲ್ಲಿ ವ್ಯತ್ಯಾಸವನ್ನು, ಒಂದು ಹಳದಿ ಇದರಿಂದ ಉರಿದ್ರೆ ಇನ್ನೊಂದು ಕೆಂಪು ಮಿಶ್ರಿತ ಹಳದಿ ಬಣ್ಣದಿಂದ ಉರಿಯೋದನ್ನು ನೀವು ಗಮನಿಸ್ತೀರ. ಹೀಗೆ ಅನೇಕ ಜ್ವಾಲೆಗಳ ಇದರಲ್ಲೂ ಕೂಡ ನೀವು ಡಿಫ್ರೆಂಟ್ ಇದನ್ನು ನೋಡ್ತೀರಾ, ಹೌದಾ ಇಲ್ಲ? ನೀಲಿ ಬಣ್ಣದ ಜ್ವಾಲೆ ಅಂತ ಹೇಳಿದ್ರಲ್ಲಿ ಅಲ್ಲಿ ಹೆಚ್ಚು ಪ್ರಮಾಣದ ಏನು ಬಿಡುಗಡೆ ಆಗಿರುತ್ತೆ? ಉಷ್ಣತೆ ಬಿಡುಗಡೆ ಆಗಿರುತ್ತೆ. ಇನ್ನು ಅದರ ನೆಕ್ಸ್ಟು ನಾವು ನೋಡ್ತಕ್ಕಂಥದ್ದು ಇಲ್ಲಿ ಮೇಣದ ಬತ್ತಿಯ ಜ್ವಾಲೆಯ ವಿವಿಧ ವಲಯಗಳನ್ನು ನಾವಿಲ್ಲಿ ನೋಡಬೇಕಾಗಿದೆ. ಇಲ್ಲಿ ನಾವು ಮೇಣದ ಬತ್ತಿಯನ್ನು ಉರಿಸಿದಾಗ ನೀವು ಆ ಒಂದು ಚಿತ್ರವನ್ನು ಗಮನಿಸೋದಾದರೆ, ಇಲ್ಲಿ ನೀವು ಮೇಣದ ಬತ್ತಿಯ ಜ್ವಾಲೆಯ
ವಲಯಗಳನ್ನು, ವಿವಿಧ ವಲಯಗಳನ್ನು, ಒಂದು ಮೇಣದ ಬತ್ತಿಯನ್ನು ಉರಿಸಿದಾಗ ನಿಮಗೆ ಶಾಖ ಹೆಚ್ಚಿಗೆ ಬಿಸಿ ತಗಲೋದು ಎಲ್ಲಿ ಅಂತ ಹೇಳಿದರೆ ಅತ್ಯಂತ ಹೊರಗಿನ ಭಾಗ. ಅಲ್ಲಿ ಏನಿರುತ್ತೆ, ನೀಲಿ ಕಲರ್ ಇರುತ್ತೆ, ಅಲ್ಲಿ ನೀಲಿ ಜ್ವಾಲೆ ಇರುತ್ತೆ ಅಂತ ಹೇಳಿದ್ರೆ ಅಲ್ಲಿ ಅತಿ ಹೆಚ್ಚು ಶಾಖ ಬಿಡುಗಡೆ ಆಗುತ್ತೆ. ಅದು ಹೊರಗಿನ ವಲಯ. ಸ್ವಲ್ಪ ಒಳಗೆ ಬಂದರೆ ಅಲ್ಲಿ ಅದರ ಶಾಖ ಹೊರಗಿನಗಿಂತಲೂ ಒಂಚೂರು ಕಡಿಮೆ ಆಗಿರುತ್ತೆ. ಅಲ್ಲಿ ಸಾಮಾನ್ಯವಾಗಿ ನಾವು ಹಳದಿ ಬಣ್ಣವನ್ನು ನೋಡ್ತೇವೆ. ಅದಕ್ಕಿಂತ ಇನ್ನೊಂಚೂರು ಡೌನಿಗೆ ಬಂದುಬಿಟ್ರೆ ಅಲ್ಲಿ ಇನ್ನೂ ಶಾಖ ಏನಾಗಿರುತ್ತೆ, ಕಡಿಮೆ ಇರುತ್ತೆ. ಅದಕ್ಕಿಂತ ಇನ್ನೂ ಕೆಳಗೆ ಬಂದರೆ ಅಲ್ಲಿ ಸಾಮಾನ್ಯವಾಗಿ ಕಪ್ಪು ವಲಯ ಅಂತ ಏನು ಕರಿತೇವೆ, ಅಲ್ಲಿ ತೀರ ಕಡಿಮೆ ಇರುತ್ತೆ. ಹೀಗೆ ನಾವು ಒಂದು ಮೇಣದ ಬತ್ತಿಯನ್ನು ತಗೊಂಡ್ರೆ ಇಲ್ಲಿ ಜ್ವಾಲೆಯ ವಿವಿಧ ವಲಯಗಳನ್ನು ತಗೊಂಡ್ರೆ ಹೆಚ್ಚು ಬಿಸಿ ಇರ್ತಕ್ಕಂಥದ್ದು, ಅದಕ್ಕಿಂತ ಕಡಿಮೆ ಬಿಸಿ ಇರ್ತಕ್ಕಂಥದ್ದು, ಅದಕ್ಕಿಂತ ಕಡಿಮೆ, ತೀರ ಕಡಿಮೆ. ಈ ರೀತಿ ನಾವು ಸಾಮಾನ್ಯವಾಗಿ ನೀವು ನೋಡ್ತೀರಾ, ಈ ಅಕ್ಕಸಾಲಿಗರು ಚಿನ್ನದ ಕೆಲಸವನ್ನು ಮಾಡ್ತಕ್ಕಂಥವ್ರು ಏನು ಮಾಡ್ತಾರೆ ಅಂತ ಹೇಳಿದರೆ, ನೀವು ಅವರು ಒಂದು ಪೈಪ್ ತಗೊಂಡು, ಒಂದು ಊದುಗೊಳವೆ ಥರ ಇರುತ್ತೆ, ಅದನ್ನು ತಗೊಂಡು ಚಿನ್ನವನ್ನು ಅದಕ್ಕೆ ಸಾಲ್ಡ್ರ್ ಮಾಡಬೇಕಾದ್ರೆ ಅಥವಾ ಕರಗಿಸ್ಬೇಕಾದ್ರೆ ಸಾಮಾನ್ಯವಾಗಿ ಅವರು ಆ ಒಂದು ಚಿನ್ನ ಅಥವಾ ಬೆಳ್ಳಿಯನ್ನು ಕರಗಿಸ್ಬೇಕಾದ್ರೆ ಏನು ಮಾಡ್ತಾರೆ, ಹೊರಗಿನ ವಲಯವನ್ನು ಊದ್ತಾರೆ. ಯಾಕೆ ಹೊರಗಿನ ವಲಯವನ್ನು ಊದ್ತಾರೆ ಅಂತ ಹೇಳಿದರೆ ಅದು ಹೆಚ್ಚು ಏನನ್ನು ಕೊಡ್ತಾ ಇರುತ್ತೆ, ಶಾಖವನ್ನು ಕೊಡ್ತಾ ಇರುತ್ತೆ. ಕೇಳ್ಬೋದು ನಿಮಗೆ ಪ್ರಶ್ನೆ, ಯಾಕೆ ಅಕ್ಕಸಾಲಿಗರು ಹೊರಗಿನ ವಲಯವನ್ನೇ ಊದ್ತಾರೆ, ಒಳಗಿನ ಊದೋದಿಲ್ಲ ಯಾಕೆ ಅಂತ ಹೇಳಿದರೆ, ಹೊರ ವಲಯದಲ್ಲಿ ಅದು ಅತಿ ಹೆಚ್ಚು ಏನನ್ನು ಶಾಖವನ್ನು, ಉಷ್ಣವನ್ನು ಉತ್ಪತ್ತಿ ಮಾಡ್ತಾ ಇರುತ್ತೆ. ಹಾಗಾಗಿ ಅವರು ಅದನ್ನು ಅತ್ಯಂತ ಹೊರಗಿನ ವಲಯವನ್ನು ಊದ್ಬಿಟ್ಟು ಹೆಚ್ಚಿನ ಶಾಖವನ್ನು ಪಡ್ಕೊಂಡು ಆ ಚಿನ್ನ ಅಥವಾ ಬೆಳ್ಳಿಯನ್ನು ಕರಗಿಸ್ತಾರೆ. ಇನ್ನು ಅದರ ನೆಕ್ಸ್ಟು ನಾವು ನೋಡ್ತಕ್ಕಂಥದ್ದು ಇಂಧನ ಅಂದರೆ ಏನು ಅನ್ನೋದನ್ನು ಡೀಟೇಲ್ ಆಗಿ ಈಗ ನೋಡ್ತಾ ಹೋಗೋಣ. ಇಲ್ಲಿ ಆಲ್ರೆಡಿ ನಿಮ್ಗೆ ಹೇಳಿದ್ದೇನೆ ನಾನು, ಇಂಧನ ಅಂತ ಹೇಳಿದರೆ ಉರಿದು ಶಾಖ ಮತ್ತು ಬೆಳಕನ್ನು ಕೊಡ್ತಕ್ಕಂತಹ ವಸ್ತುವಿಗೆ ನಾವು ಇಂಧನ ಅಂತ ಹೇಳಿ ಕರಿತೇವೆ. ನಾವು ಗೃಹ ಬಳಕೆಗಾಗಿ ಬಳಸ್ತಕ್ಕಂಥ ಇಂಧನಗಳಿದ್ದಾವೆ, ಕೈಗಾರಿಕಾ ಉದ್ದೇಶಗಳಾಗಿ ಬಳಸ್ತಕ್ಕಂಥ ಇಂಧನಗಳಿದ್ದಾವೆ. ಅದೇ ರೀತಿ ನಮ್ಮ ವಾಹನಗಳಲ್ಲೂ ಕೂಡ ನಾವು ಅನೇಕ ಇಂಧನಗಳನ್ನು ನಾವು ಬಳಸ್ತೇವೆ. ಹಾಗಾದರೆ ಒಂದು ಉತ್ತಮ ಇಂಧನ, ಒಂದು ಆದರ್ಶ ಇಂಧನ, ಒಂದು ಉತ್ಕೃಷ್ಟ ಇಂಧನ ಅಂತ ಹೇಳಬೇಕಾದ್ರೆ ಅದು ಯಾವ ಲಕ್ಷಣಗಳನ್ನು ಹೊಂದಿರಬೇಕು ಅಂತ ಹೇಳಿದರೆ, ಅದು ಹೆಚ್ಚು ಶಾಖವನ್ನು ಕೊಡುವಂಗಿರಬೇಕು. ಯಾವುದೇ ಹೊಗೆಯನ್ನು ಅಂದರೆ ಅನಪೇಕ್ಷಿತ ವಸ್ತುಗಳನ್ನು ಹೆಚ್ಚಿನ ಪ್ರಮಾಣದಲ್ಲಿ ಅದು ಉಂಟು ಮಾಡಬಾರ್ದು. ಅಂತಹ ಇಂಧನವನ್ನು ನಾವು ಕರಿತೇವೆ ಆದರ್ಶ ಇಂಧನ ಅಥವಾ ದಕ್ಷ ಇಂಧನ ಅಂತ ಹೇಳಿ ಕರಿತೇವೆ. ಇಲ್ಲಿ ಇಂಧನಗಳ ದಕ್ಷತೆಯನ್ನು ನಾವು ಇಲ್ಲಿ ಬಳಸ್ತಕ್ಕಂಥದ್ದು, ಇಂಧನಗಳ ದಕ್ಷತೆಯನ್ನು ನಾವು ಬೇರೆ ಬೇರೆ ಇಂಧನಗಳ ಕ್ಯಾಲೋರಿ ಮೌಲ್ಯದ ಮೇಲೆ ಅಲ್ಲಿ ಉಂಟು ಮಾಡತಕ್ಕಂಥ ಶಾಖ ಅಥವಾ ಅಲ್ಲಿ ಉಂಟು ಮಾಡತಕ್ಕಂಥ ಉಷ್ಣತೆ ಮತ್ತು ಅಲ್ಲಿ ಉಂಟಾಗತಕ್ಕಂಥ ಅನಪೇಕ್ಷಿತ ವಸ್ತುಗಳ ಮೇಲೆ ನಾವು ಅವುಗಳನ್ನು ಇಂಧನಗಳ ದಕ್ಷತೆಯನ್ನು ಏನು ಮಾಡ್ತೇವೆ, ನಿರ್ಧರಿಸ್ತೇವೆ. ಇಲ್ಲಿ ಸಾಮಾನ್ಯವಾಗಿ ನೀವು ಹಳ್ಳಿಗಾಡಿನಲ್ಲಿರ್ತಕ್ಕಂಥ ಜಾಗ ಕುಳ್ಳು ಮತ್ತು ಕಟ್ಟಿಗೆ ಇವುಗಳನ್ನು ಬಳಸ್ತೀರಿ ಮತ್ತು ಕೆಲವೊಬ್ಬರು ಸಿಲಿಂಡರ್ಗಳನ್ನು ಬಳಸಿಬಿಡ್ತೀರಿ. ಯಾಕಂದರೆ ಯಾವುದು ನಿಮಗೆ ಹೆಚ್ಚಿನ ಇದನ್ನು ಕೊಡುತ್ತೆ? ಗ್ಯಾಸ್ ಸಿಲಿಂಡ್ರಲ್ಲಿ ಬಳಸ್ತಕ್ಕಂತಹ ಗ್ಯಾಸು ನಿಮಗೆ ಹೊಗೆಯನ್ನು ಉಂಟು ಮಾಡುತ್ತಾ? ಇಲ್ಲ. ಅದೇ ನೀವು ಬಳಸ್ತಕ್ಕಂಥ ಕಟ್ಟಿಗೆ ಮತ್ತು ಕುಳ್ಳು ಏನು ಮಾಡುತ್ತೆ, ಹೆಚ್ಚಿನ ಹೊಗೆಯನ್ನು ಉಂಟು ಮಾಡುತ್ತೆ. ಅಂದರೆ ಅನಪೇಕ್ಷಿತ ವಸ್ತುಗಳನ್ನು ಹೆಚ್ಚಿಗೆ ಉಂಟು ಮಾಡುತ್ತೆ. ಮತ್ತು ಶಾಖದ ಪ್ರಮಾಣ ನೋಡಿರಿ, ನೀವು ಒಲೆ ಮೇಲೆ ಕಟ್ಟಿಗೆ ಒಲೆ ಮೇಲೆ ಬೇಗ ಅಡುಗೆ ಮಾಡ್ತೀರೋ ಅಥವಾ ಸಿಲಿಂಡ್ರನ್ನ ಮೇಲೆ ಒಲೆ ಮೇಲೆ ಬೇಗ ಅಡುಗೆ ಮಾಡ್ತೀರೋ? ಯಾವುದು? ಸಿಲಿಂಡ್ರ್ ಒಲೆ ಮೇಲೆ. ಅಂದರೆ ಅದು ಹೆಚ್ಚಿನ ಪ್ರಮಾಣದ ಏನನ್ನು ಒದಗಿಸ್ತಾ ಇರುತ್ತೆ, ಉಷ್ಣವನ್ನು ಒದಗಿಸ್ತಾ ಇರುತ್ತೆ. ಹಾಗಾದರೆ ಇಲ್ಲಿ ನಾವು 1 ಕಿಲೋಗ್ರಾಮ್ ಇಂಧನ, ಅದು ಯಾವುದೇ ಇರ್ಬೋದು, ಕಟ್ಟಿಗೆ ಇರ್ಬೋದು, ಅಥವಾ ಕುಳ್ಳಿರ್ಬೋದು ಅಥವಾ ಗ್ಯಾಸ್ ಇರ್ಬೋದು, ಟೋಟಲಿ 1 kg ಇಂಧನ ಸಂಪೂರ್ಣ ದಹನದಿಂದ ಬಿಡುಗಡೆಯಾಗತಕ್ಕಂತಹ ಉಷ್ಣ ಶಕ್ತಿಯನ್ನು ನಾವು ಕರಿತೇವೆ ಕ್ಯಾಲೋರಿ ಮೌಲ್ಯ ಅಂತ ಹೇಳಿ. ಕ್ಯಾಲೋರಿ ಮೌಲ್ಯ ಏನದು? ಕ್ಯಾಲೋರಿ ಮೌಲ್ಯ ಅಂತ ಹೇಳಿದರೆ 1 kg ಇಂಧನ, ಅದು ಯಾವುದೇ ಇಂಧನ ಆಗಿರ್ಬೋದು, ಸಂಪೂರ್ಣವಾಗಿ ಉರಿದು ಎಷ್ಟು ಪ್ರಮಾಣದ ಉಷ್ಣ ಶಕ್ತಿಯನ್ನು ಬಿಡುಗಡೆ ಮಾಡುತ್ತೋ ಅದನ್ನು ನಾವು ಇಂಧನದ ಕ್ಯಾಲೋರಿ ಮೌಲ್ಯ. ನಿಮ್ಮ ಇದರಲ್ಲಿ ಕೆಲವೊಂದು ವಸ್ತುಗಳು ಮತ್ತು ಅವುಗಳ ಕ್ಯಾಲೋರಿ ಮೌಲ್ಯವನ್ನು ಕೊಟ್ಟಿದ್ದಾನೆ. ಆ್ಯಕ್ಚುಲಿ ಅತಿ ಕಡಿಮೆ ಕ್ಯಾಲೋರಿ ಮೌಲ್ಯ ಹೊಂದಿರತಕ್ಕಂಥದ್ದು ಬೆರಣೆ ಅಂತ ಹೇಳಿದರೆ ಕುಳ್ಳು ಅಂತ ಏನು ಕರಿತಿರಲ್ಲ, ಅದರದ್ದು 6000ದಿಂದ 8000 ಕಿಲೋಜೌಲ್ಗಳಷ್ಟು ಕ್ಯಾಲೋರಿ ಮೌಲ್ಯ ಇದೆ. ಕಟ್ಟಿಗೆದು 17,000ದಿಂದ 22,000ದವರೆಗೂ ಇದೆ. ಇನ್ನು ಸುಮಾರು ಪೆಟ್ರೋಲು, ಡೀಸಲು, ಸಿಮೆಂಟ್ ಎಲ್ಲನೂ ಕೊಟ್ಟಿದ್ದಾನೆ. ಆದರೆ
ಇದೆಲ್ಲದಕ್ಕಿಂತಲೂ ಹೆಚ್ಚಿನ ಕ್ಯಾಲೋರಿ ಮೌಲ್ಯವನ್ನು ಹೊಂದಿರತಕ್ಕಂಥದ್ದು ಅಂತ ಹೇಳಿದರೆ ಜಲಜನಕ. ಹಾಗಾದರೆ ಅದನ್ನೇ ಬಳಸ್ಬೋದಾಗಿತ್ತಲ್ಲ, ಜಲಜನಕವನ್ನೇ ನಾವು ವಾಹನಗಳಲ್ಲಿ ಇಂಧನವಾಗಿ ಬಳಸ್ಬೋದಾಗಿತ್ತಲ್ಲ. ಹೌದು, ಅದ್ರ ಬಗ್ಗೆನೂ ಕೂಡ ಇನ್ವೆಸ್ಟಿಗೇಷನ್ ನಡೀತಾ ಇದೆ. ಆದರೆ ಅದೊಂದು ಅತಿ ಅಪಾಯಕಾರಿ ಅನಿಲ, ಬಹುಬೇಗನೆ ಹೊತ್ತಿಕೊಳ್ಳುತ್ತೆ, ಬಹುಬೇಗನೆ ಸ್ಫೋಟ ಆಗುತ್ತೆ. ಹಾಗಾಗಿ ಅದು ಅತಿ ಹೆಚ್ಚು ಕ್ಯಾಲರಿ ಮೌಲ್ಯ ಹೊಂದಿದ್ರೂ ಕೂಡ ಅದನ್ನು ನಾವು ಸುರಕ್ಷಿತವಾಗಿ ಬಳಸೋದು ಕಷ್ಟ ಸಾಧ್ಯ ಆಗಿದೆ. ಮುಂದಿನ ದಿನಗಳಲ್ಲಿ ಅದನ್ನು ನಾವು ಜಲಜನಕವನ್ನೇ ಹೆಚ್ಚಾಗಿ ಇಂಧನವಾಗಿ ಬಳಸ್ತಕ್ಕಂಥ ಕಾಲ ಬರಬಹುದು. ಇನ್ನು ಅದರ ನೆಕ್ಸ್ಟು ನಾವು ನೋಡ್ತಕ್ಕಂಥದ್ದು ಇಂಧನಗಳ ಉರಿಸುವಿಕೆಯಿಂದ ಉಂಟಾಗತಕ್ಕಂತಹ ಹಾನಿಕಾರಕ ವಸ್ತುಗಳು ಯಾವುದು. ನಿಮ್ಗೆ ಗೊತ್ತೇ ಇದೆ, ಕಟ್ಟಿಗೆಯನ್ನು ಉರಿಸಿದರೆ, ಕಲ್ಲಿದ್ದಲನ್ನು ಉರಿಸಿದರೆ, ಪೆಟ್ರೋಲನ್ನು ಉರಿಸಿದರೆ ಇವು ಕಾರ್ಬನ್ ಕಣಗಳನ್ನು ಏನು ಮಾಡ್ತವೆ, ಬಿಡುಗಡೆ ಮಾಡ್ತವೆ. ನೀವು ವಾಹನಗಳನ್ನು ಹೋಗ್ತಾ ಗಮನಿಸ್ತೀರಿ, ಕಪ್ಪಾದ ಹೊಗೆ ಬರುತ್ತೆ. ಬಸ್ನಿಂದ ಇರ್ಬೋದು ಅಥವಾ ಲಾರಿಗಳಿಂದ ಕಪ್ಪಾದ ಹೊಗೆ ಬರುತ್ತೆ. ಹಾಗಾದರೆ ಈ ಕಪ್ಪಾದ ಕಣಗಳು ಏನು ಅಂತಂದರೆ ಕಾರ್ಬನ್ ಕಣಗಳು. ಇವು ವಾತಾವರಣದಲ್ಲಿ ಸೇರ್ಕೊಂಡ್ಬಿಟ್ಟು ನಾವು ಉಸಿರಾಡಿಸಿದಾಗ ನಮ್ಮ ದೇಹವನ್ನು ಸೇರಿಬಿಟ್ಟು ಅಸ್ತಮಾದಂತಹ ಕಾಯಿಲೆಯನ್ನು ತರ್ತಕ್ಕಂಥ ಚಾನ್ಸಸ್ಸು ಇರುತ್ತೆ. ಯಾವುದರಿಂದ? ಈ ಒಂದು ಕಟ್ಟಿಗೆ, ಕಲ್ಲಿದ್ದಲು ಇವುಗಳನ್ನು ಉರಿಸೋದ್ರಿಂದ. ಇನ್ನು ಕೆಲವೊಂದು ಇಂಧನಗಳು ಅಪೂರ್ಣ ದಹನ ಕ್ರಿಯೆಯಿಂದ, ಅಂದರೆ ಸಂಪೂರ್ಣವಾಗಿ ಅವು ಉರಿಯೋದಿಲ್ಲ, ಆ ಅಪೂರ್ಣ ದಹನ ಕ್ರಿಯೆಯಿಂದ ಏನು ಮಾಡ್ತವೆ, ಕಾರ್ಬನ್ ಮೊನಾಕ್ಸೈಡ್ ಅಂತಕ್ಕಂಥ ವಿಷಕಾರಿ ಅನಿಲವನ್ನು ಉತ್ಪತ್ತಿ ಮಾಡ್ತವೆ. ಹಾಗಾಗಿ ಈ ಸಾಮಾನ್ಯ ಕಲ್ಲಿದ್ದಲು ಇರ್ಬೋದು ಅಥವಾ LPG ಇರ್ಬೋದು, ಇವುಗಳನ್ನು ಹೆಚ್ಚು ಚೆನ್ನಾಗಿ ಗಾಳಿ ಆಡ್ತಕ್ಕಂಥ ಸ್ಥಳದಲ್ಲೇ ನಾವು ಉರಿಸಬೇಕು. ಇಲ್ಲ ಅಂತ ಹೇಳಿದರೆ, ಅವುಗಳ ಅಪೂರ್ಣ ದಹನ ಕ್ರಿಯೆ ನಡೀತು ಅಂತ ಹೇಳಿದರೆ ಅಲ್ಲಿ ಏನಾಗುತ್ತೆ, ಕಾರ್ಬನ್ ಮೊನಾಕ್ಸೈಡ್ನಂತಹ ವಿಷಕಾರಿ ಅನಿಲಗಳು ಉತ್ಪತ್ತಿಯಾಗಿ ಅವುಗಳನ್ನು ನಾವು ಉಸಿರಾಡಿಸಿದರೆ ನಮ್ಮಲ್ಲಿ ಏನಾಗುತ್ತೆ, ನಮ್ಮ ಸಾವಿಗೆ ಅದು ಕಾರಣ ಆಗುತ್ತೆ. ಇನ್ನು ಅದರ ನೆಕ್ಸ್ಟು ನಾವು ನೋಡ್ತಕ್ಕಂಥದ್ದು ನಿಮಗೆ ಗೊತ್ತಿರ್ಬೋದು, ಬಹುತೇಕ ಇಂಧನಗಳ ಉರಿಸುವಿಕೆಯಿಂದ ಜಾಗತಿಕ ತಾಪಮಾನ ಏರಿಕೆ ಗೊತ್ತಿದೆ. ಪರಿಸರಕ್ಕೆ ಕಾರ್ಬನ್ ಡೈಆಕ್ಸೈಡ್ ಹೆಚ್ಚಿನ ಪ್ರಮಾಣದಲ್ಲಿ ಸೇರ್ತು ಅಂತ ಹೇಳಿದರೆ ವಾತಾವರಣದ ಉಷ್ಣತೆ ಏನಾಗುತ್ತೆ, ಹೆಚ್ಚಾಗುತ್ತೆ. ಇದನ್ನೇ ನಾವು ಜಾಗತಿಕ ತಾಪ ಹೆಚ್ಚಳ ಅಂತ ಹೇಳಿ ಕರಿತೇವೆ. ಜಾಗತಿಕ ತಾಪ ಹೆಚ್ಚಳದಿಂದ ಏನಾಗ್ಬಿಡುತ್ತೆ ಅಂತ ಹೇಳಿದರೆ ಹಿಮಗಡ್ಡೆಗಳೆಲ್ಲ ಕರಗಿ ಇಲ್ಲಿ ಜಲಪ್ರಳಯ ಆಗತಕ್ಕಂಥದ್ದು, ಬಹುತೇಕ ತಗ್ಗಾದ ಪ್ರದೇಶಗಳೆಲ್ಲ ನೀರಿನಲ್ಲಿ ಮುಳುಗಿ ಹೋಗತಕ್ಕಂಥ ಚಾನ್ಸಸ್ ಇರುತ್ತೆ. ಅದೇ ರೀತಿ ಕಲ್ಲಿದ್ದಲನ್ನು ಡೀಸೆಲ್ ಉರಿಸುವಿಕೆಯಿಂದ ಸಲ್ಫರ್ ಡೈಆಕ್ಸೈಡ್ನಂತಹ ಅನಿಲವನ್ನು ಅವು ಬಿಡುಗಡೆ ಮಾಡ್ತವೆ. ಇವು ಉಸಿರಾಟದ ಸಮಸ್ಯೆಯನ್ನು ತಂದು ಒಡ್ತವೆ. ಇನ್ನು ನಿಮ್ಗೆ ಗೊತ್ತಿರ್ಬೋದು, ಕೆಲವೊಂದು ಈ ಒಂದು ಆಕ್ಸೈಡ್ಗಳೇನಿದಾವಲ್ಲ, ಸಲ್ಫರ್ ಡೈಆಕ್ಸೈಡು, ನೈಟ್ರೋಜನ್ ಆಕ್ಸೈಡು, ಇವು ನೀರಿನ ಜೊತೆಗೆ ಸೇರಿಬಿಟ್ಟು ಆಮ್ಲ ಮಳೆಯನ್ನು ಕೂಡ ಉಂಟು ಮಾಡ್ತವೆ. ಹಾಗಾಗಿ ನಾವು ಉತ್ಕೃಷ್ಟವಾಗಿರ್ತಕ್ಕಂತಹ ಇಂಧನಗಳು CNG ಗೊತ್ತಿರ್ಬೋದು. CNG ಅಂತಕ್ಕಂಥದ್ದು ಕ್ಯುಮುಲೇಟೆಡ್ ನ್ಯಾಚುರಲ್ ಗ್ಯಾಸ್ ಅಂತ ಕರಿತೇವೆ. ಇದನ್ನು ಸಂಚಿತ ನೈಸರ್ಗಿಕ ಅನಿಲ ಅಂತ ಕನ್ನಡದಲ್ಲಿ ಹೇಳ್ತೇವೆ. ಇವು ಹಾನಿಕಾರಕ ಉತ್ಪನ್ನಗಳನ್ನು ಉಂಟು ಮಾಡೋದಿಲ್ಲ. ಹಾಗಾಗಿ ಅಂತಹ ಅನಿಲಗಳನ್ನು ನಾವು ಬಳಕೆ ಮಾಡೋದ್ರಿಂದ ವಾತಾವರಣಕ್ಕೆ ಯಾವುದೇ ಹಾನಿ ಆಗೋದಿಲ್ಲ. ಹಾಗಾದರೆ ಟೋಟಲಿ ಈ ಒಂದು ಅಧ್ಯಾಯದಲ್ಲಿ ದಹ್ಯ ವಸ್ತು ಅಂದರೆ ಏನು ತಿಳ್ಕೊಂಡ್ರಿ, ದಹನ ಕ್ರಿಯೆ ಅಂದರೆ ಏನು ತಿಳ್ಕೊಂಡ್ರಿ, ದಹನ ಕ್ರಿಯೆಗೆ ಏನೇನು ಬೇಕು ಅಂತ ತಿಳ್ಕೊಂಡ್ರಿ, ಮತ್ತು ಜ್ವಾಲೆಗಳು ಯಾವ್ಯಾವ ರೀತಿ ಯಾವ ವಲಯವನ್ನು ಹೊಂದಿರ್ತವೆ ಅಂತ ತಿಳ್ಕೊಂಡ್ರಿ, ಮತ್ತು ದಹನ ಕ್ರಿಯೆಯ ವಿಧಗಳು ಮತ್ತು ದಹನ ಕ್ರಿಯೆಯಲ್ಲಿ ಬಿಡುಗಡೆ ಆಗ್ತಕ್ಕಂಥ ಮಾಲಿನ್ಯ ಕಾರಕಗಳು ಮತ್ತು ಅವುಗಳು ಬಿಡುಗಡೆ ಆಗಬಾರ್ದು ಅಂದರೆ ನಾವು ಯಾವುದನ್ನು ಹೆಚ್ಚು ಬಳಸಬೇಕು ಅನ್ನೋದನ್ನು ತಿಳ್ಕೊಂಡ್ವಿ. ಇದಿಷ್ಟು ಈ ಒಂದು ಅಧ್ಯಾಯಕ್ಕೆ ಸಂಬಂಧಪಟ್ಟ